ಅಂಟಕ್ಕೆ ಸಾಧ್ಯವಿಲ್ಲ, ನಾವು ಯಾರು ನೆನ್ಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಯಾವ ರೀತಿಯಪ್ಪ ಅಂದರೆ ನಾನು ದೃಷ್ಟಾಂತ ಹೇಳಿದೆ, ಜ್ಞಾಪಕ ಇಟ್ಕೊಂಡಿ, ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ಅರ್ಥ ಆಗಬೇಕು. ಇವಾಗ ಈ ಪ್ರಕಾಶ ಇದೆ, ಈ ಪ್ರಕಾಶಕ್ಕೆ ಪ್ರಕಾಶ ನಮ್ಗೆ ಯಾರಿಗೂ ಅಂಟ್ಕೊಳ್ಳಲ್ಲ, ನಾವಿರೋದು ತೋರಿಸುತ್ತೆ. ಹೌದಾ? ನಾವು ಈ ಪ್ರಕಾಶಕ್ಕೆ ಅಂಟ್ಕೊಳ್ಳೋಕ್ಕಾಗುತ್ತೋ? ಕರೆಂಟ್ ಯಾವಾಗಿರುತ್ತೋ ಯಾವಾಗಿರಲ್ಲ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ಈ ಕರೆಂಟ್ನ ಸೇವ್ ಮಾಡಿ ಇಟ್ಕೋಬೋದು, ಅದು ಈ ಪ್ರಕಾಶನೇ ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದ್ಬಿಟ್ಟು ಈ ಪ್ರಕಾಶನ ಏನನ್ನು ಸೇವ್ ಮಾಡಿ ಇಟ್ಕೊಳಕ್ಕಾಗುತ್ತಂದ್ರೆ ಸಾಧ್ಯವಿಲ್ಲ. ಅದೇ ರೀತಿ ಸ್ವಯಂ ಪ್ರಕಾಶ ಸ್ವರೂಪವಾಗಿರ್ತಕ್ಕಂಥ ನಾನು ಯಾವುದಕ್ಕೂ ಯಾರಿಗೂ ಅಂಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಯಾರು ಅದಕ್ಕೆ ಅಂಟ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಮತ್ತು ಈ ವ್ಯವಹಾರ ಎಲ್ಲ ಕೇವಲ ಬಾಕಿನಲ್ಲೇ ಹೊರತು ನನಗೆ ಯಾವ ರೀತಿ ಸಂಬಂಧನೂ ಇಲ್ಲ. ಮತ್ತು ವ್ಯವಹಾರ ಭಾಗದಲ್ಲಿ ನಡೀತಿದೆ ಅಂದರೆ ಅಷ್ಟು ಮಾತ್ರ ಎಫೆಕ್ಟ್ ಆಗುತ್ತೋ ಇಲ್ವೋ ಅಂದರೆ ಸ್ವರೂಪಕ್ಕೇನು ಎಫೆಕ್ಟ್ ಆಗಲ್ಲ. ಮತ್ತು ಕನಸಿನಲ್ಲಿ ವ್ಯವಹಾರ ನಡೆಯುತ್ತೆ. ಹೌದಾ? ಎಚ್ಚೆತ್ಕೊಂಡ್ಬಿಟ್ರೆ ಏನಿರುತ್ತೆ, ಅದೇ ರೀತಿ ನಮ್ಮ ಸ್ವಸ್ವರೂಪಕ್ಕೆ ಎಚ್ಚೆತ್ಕೊಂಡ್ರೆ ಈ ವ್ಯವಹಾರ ಎಲ್ಲ ಕನಸಾಗ್ಬಿಡುತ್ತೆ. ಇನ್ನು ಕನಸಿನಲ್ಲಿ ಇದ್ಕೊಂಡು ಕನಸು ಅನ್ನತಕ್ಕಂಥ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಈ ರೀತಿ ಹೇಳ್ತೀನಿ. ಆ ರೀತಿ ಆಗೋಲ್ಲ. ಕನಸಿನಲ್ಲಿದ್ರಿ, ಅದು ಕನಸು ಅಂತ ಗೊತ್ತಾಯಿತು. ಇವಾಗ ಅಲ್ಲಿರೋ ಮಗ ಪಾಸ್ ಆದನ್ನು ಫೇಲ್ ಆದೇನು, ಅದು ಇಲ್ಲವೇ ಇಲ್ಲ, ಇಲ್ಲೂ ಅಷ್ಟೇ. ಹಾಗೆಂತ ಯಾರ ಮಕ್ಕಳು ಕೂತಿಯರು ಸ್ವಾಮಿಗೆ ಹೇಳಿದ್ರು, ಪಾಸ್ ಆದ್ರು ಒಂದೇ ಫೇಲ್ ಆದ್ರು ಒಂದೇ ಅಂತ ಆ ಮಾತು ಗಟ್ ಮಾಡಿಬಿಟ್ಟು ಹೇಳಬಾರ್ದು. ನಿಜವಲ್ಲ, ಆ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಏನಾದ್ರೂ ಏನು ಅನಿಸಲ್ಲ. ಹೌದಾ? ಆದ ಕಾರಣ ಬಾಕಿ ಪ್ರಪಂಚ ಅನ್ನತಕ್ಕಂಥ ಖುಷಿ ನಮ್ಮ ನಿಜ ಸ್ವರೂಪಕ್ಕೆ ಏನಂತಲ್ಲ. ಮತ್ತು ನಿಷ್ಕ್ರಿಯ, ಯಾವ ಕರ್ಮನೂ ಮಾಡ್ತಿಲ್ಲ. ಕರ್ಮ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ನಡೆಯುತ್ತೆ ಹೊರತು ಅದನ್ನು ನೋಡ್ತಿರ್ತಕ್ಕಂಥ ನಿಮ್ಮಲ್ಲಿ ಯಾವ ಕರ್ಮ ಅನ್ನತಕ್ಕಂಥ ಇಲ್ಲ. ಸ್ವಪ್ರಕಾಶ ನಿರಂಜನ, ಯಾವ ಉಪಾಧಿ ಅನ್ನತಕ್ಕಂಥ ಸಂಬಂಧ ಇಲ್ಲ. ಸ್ವಪ್ರಕಾಶ ಸ್ವರೂಪ. ಸ್ವಪ್ರಕಾಶ ಅಂದರೆ ನನ್ನ ಇರುವಿಕೆಗೆ ಯಾವ ಪ್ರಮಾಣವೂ ಬೇಕಿಲ್ಲ. ನಾನು ಇದ್ಕೊಂಡು ಪ್ರಪಂಚ ಇದೆ ಅಂತೀನಿ, ನಾನು ಇದ್ಕೊಂಡು ಪ್ರಪಂಚನ ಇಲ್ಲ ಅಂತೀನಿ. ಯಾವ ಇದೊಂದು ಬೇಕಿಲ್ಲ. ಹೌದಾ? ಆದರೆ ಅಯಮೇವ ಇತ್ತೇ ಬಂಧಃ. ಮತ್ತು ಬಂಧನ ಏನಪ್ಪ ಅಂದರೆ ಸಮಾಧಿ ಅನುತಿಷ್ಠತಿ, ಸಮಾಧಿಯನ್ನು ಮಾಡಬೇಕು, ಸಮಾಧಿಗೆ ಹೋಗಬೇಕು ಅಂತಿದೆಯಾ, ಅದೇನೇ ನಿಮ್ಮ ಬಂಧನ ಅಂತ. ಇದು ಅಷ್ಟಾವಕ್ರ ಮಹರ್ಷಿಗಳಿಗೆ ಎಲ್ಲಿ ಹೇಳ್ತಿದ್ದಾರೆ, ಯಾರಾದ ಈ ಲೌಕಿಕ ವ್ಯವಹಾರದಿಂದ ಬಿಡಿಸ್ಕೊಂಡು ತಂಪಾಳ್ತ ಸಾಧನೆ ಮಾಡಿಕೊಂಡು ಆ ಸಮಾಧಿನಲ್ಲೇ ಇರಬೇಕು, ಸಮಾಧಿನ ಅಭ್ಯಾಸ ಮಾಡಬೇಕು ಅಂತಿದಾರೋ ಅವ್ರಿಗಳ ಮಾತು. ನಾವುಗಳಲ್ಲಿ ಏನು ಸಾಧನೆ ಮಾಡಿಲ್ಲ. ಇವಾಗ ನಾವು ಅಷ್ಟಾವಕ್ರ ಮಹರ್ಷಿಗಳೇ ಸಮಾಧಿ ಬೇಡ ಅಂದ್ಬಿಟ್ರು. ಹೌದಾ? ಇನ್ನು ನಾವ್ಯಾಕೆ ಮಾಡಬೇಕು ಅಂದರೆ ಈ ಮಾತು ಹೇಗಿದೆ ಅಂದರೆ ಯಾವುದು, ಇನ್ನು ನಾವ್ಯಾಕೆ ಮಾಡಬೇಕು ಸಮಾಧಿ, ಇನ್ನು ನಾವೇ ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ಜಪ ಪೂಜೆ ಮಾಡಬೇಕು ಅನ್ನೋ ಮಾತು ಅಷ್ಟಾವಕ್ರ ಮಹರ್ಷಿಗಳು ಎಲ್ಲಿ ಹೇಳ್ತಾರೆ. ಸಮಾಧಿ ಅನ್ನತಕ್ಕಂಥ ಮಾಡದೆ, ಆ ಸಮಾಧಿ ಮಾಡೋದೇ ಜ್ಞಾನ. ಮತ್ತು ಇವತ್ತು ಸಮಾಧಿ ಆಗಲಿಲ್ಲ, ಯಾಕೋ ನನಗೆ ಸಮಾಧಿ ಆಗಲಿಲ್ಲ, ಸಮಾಧಿಯಿಂದ ಬಂದಮೇಲೆ ಒದ್ದಾಟ ತಪ್ಪಿಲ್ಲ, ಈ ರೀತಿ ಆ ಸಮಾಧಿ ಕುರಿತು ಒದ್ದಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳೋ ಮಾತು ಇದು. ನಾವುಗಳು ಈ ಏನು ಸಾಧನೆ ಮಾಡಿದ್ರೆ ಏನೂ ಇಲ್ಲ, ನಾವು ಸಮಾಧಿನೂ ಬೇಡ, ಪೂಜೆನೂ ಬೇಡ, ಏನೂ ಬೇಡ, ಏನೋ ಪುಣ್ಯ ಅಷ್ಟಾವಕ್ರ ಗೀತೆ ಕೇಳೋ ಅಂಥ ಅವಕಾಶ ಬಂದಿದೆ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಮತ್ತೆ ಇನ್ನೇನು ಮಾಡಬೇಕು, ಸುಮ್ಮನೆ ಕೂತ್ಕೊಂತ ಹೋಗಲ್ಲ. ಸರಿ, ಟಿ ವಿ ನೋಡು, ತಿಂತಿರು, ಇದೇನ ಮಾಡೋದು ಅಲ್ಲ. ಆ ರೀತಿ ಸಾಧನೆ ಎಲ್ಲ ತೆಗೆದುಹಾಕತಕ್ಕಂಥವ್ರ ಮಾತು. ಅದಕ್ಕೋಸ್ಕರ ಹೇಳ್ತಿಲ್ಲ ಅಷ್ಟಾವಕ್ರ ಮಹರ್ಷಿಗಳು ಸಾಧನೆ ಎಲ್ಲ ತೆಗೆದುಹಾಕ್ಬಿಟ್ಟು ಬರೀ ಲೌಕಿಕ ವ್ಯವಹಾರದಲ್ಲೇ ನಾನು ಬ್ರಹ್ಮ ಅಂದ್ಕೊಂಡಿರ್ತಕ್ಕಂಥವ್ರ ಮಾತು ಹೇಗಿದೆ ಅಂದರೆ ಚೆನ್ನಾಗಿ ಕೇಳಿ, ಸಾಧನೆನೆಲ್ಲ ಬಿಟ್ಟುಬಿಟ್ಟು
ಆ ಸ್ವರೂಪದಲ್ಲಿ ನಿಲ್ದಿರ ಬರೀ ಶಬ್ದಗಳನ್ನೇ ಇಟ್ಕೊಂಡು ಲೌಕಿಕ ವ್ಯವಹಾರದಲ್ಲೇ ರಾಗದ್ವೇಷದ ಕೆಲಸ ಮಾಡಿಕೊಂಡು ನಾನು ಬ್ರಹ್ಮ ಅನ್ನೋರು ಮಾತು ಯಾವ ರೀತಿ ಇರುತ್ತೆ ಅಂದರೆ, ಇದು ಒಬ್ಬ ಹುಡುಗನಿಗೆ LKGಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ಇನ್ನು LKGಗೆ ಈಗಿನ ಕಾಲದಲ್ಲಿ ಭಾಳ ಬುದ್ಧಿವಂತ ಮಕ್ಕಳು, IQ ಜಾಸ್ತಿ ಇರುತ್ತೆ, ಇಂಟೆಲಿಜೆನ್ಸ್ ಕೋಟ ಜಾಸ್ತಿ ಇರುತ್ತೆ. ಅವನು ಕೇಳಿದಂತೆ, ಅಪ್ಪ ಒಂದು ನಿಮಿಷ ಇರು, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನೀನು LKGಗೆ ಸೇರಿಸ್ತೀಯ, ಹೌದಾ? ನೀನೇನು ಓದ್ಕೊಂಡಿದ್ಯಾ? ನಾನು MA PhD ಮಾಡಿದ್ದೀನೋ ಅಂತ. MA PhD ಮಾಡಿ ನೀನೇನು ಮಾಡಿದೆ? ಕಾಲೇಜ್ ಬಿಟ್ಬಿಟ್ಟು ಅಥವಾ ಕಾಲೇಜಲ್ಲೇ ಇತ್ತು? MA PhD ಮಾಡಿ ಕಾಲೇಜ್ ಬಿಟ್ಬಿಟ್ಟು ಕಾಲೇಜಿನಲ್ಲೇ ಇದೆಯೋ? ಇಲ್ಲ, ಕಾಲೇಜ್ ಬಿಟ್ಟು MA PhD ಮಾಡಿ ಕಾಲೇಜ್ ಬಿಟ್ಬಿಟ್ಟೆ. ಒಂದು ವೇಳೆ ಬಿಡೋದೇ ಆದರೆ ಯಾಕೆ ಸೇರ್ಬೇಕು? ಇವಾಗ ಸೇರೋದೇ ಬೇಡ. ಹೌದಲ್ಲ, ಕೊನೆಗೆ ಬಿಡಲೇಬೇಕು. ಬಿಡೋದಾದರೆ ಇವಾಗ LKG ಬೇಡ, UKG ಬೇಡ, ನೀವು ಸೇರೋದೇ ಆದರೆ, ಬಿಡೋದೇ ಆದರೆ ಯಾಕೆ ಸೇರಬೇಕು? ಈ ರೀತಿ ಮಾತಾಡಿದ್ರೆ ಎಷ್ಟು ಮಾತ್ರ ಅರ್ಥಗರ್ಭಿತ್ವೋ ಅಷ್ಟೇ ಅರ್ಥಗರ್ಭಿತ್ತೆ. ಇದನ್ನೆಲ್ಲ ಸಾಧನೆಲ್ಲ ತೆಗೆದುಹಾಕ್ಬಿಟ್ಟು ಆ ಸ್ವರೂಪದಲ್ಲಿ ನಿಲ್ದಿರ ಬರೀ ಮಾತಿಗೆ ಇಟ್ಕೊಂಡು ಮಾತನಾಡ್ತಕ್ಕ ಅಷ್ಟೇ ಅರ್ಥಗರ್ಭಿತವಾಗಿರುತ್ತೆ. ಅದೆಲ್ಲ ಇಲ್ಲಿ ಸಮಾಧಿ ಅಷ್ಟಾಕ್ಷರ ಮಹರ್ಷಿಗಳ ವಿಷಯ ಏನಂದರೆ, ಸಮಾಧಿ ಶಾಸ್ತ್ರದ ಜ್ಞಾನ ಅಂತೇನು ಹೇಳ್ತಾರೋ ಅದು ನಿನಗೆ ಬಂಧನ ಆಗಿದೆ. ಆ ಸಮಾಧಿನಲ್ಲಿ ಯಾವ ರೀತಿ ಇರ್ತೀಯೋ ಅದನ್ನು ತಗೊಂಡು ಮತ್ತೆ ವಿವೇಕನತಕ್ಕನ್ನು ಮಾಡಬೇಕು. ವಿವೇಕ ಮಾಡಿದ್ರೆ ಸಮಾಜದ ನಾವು ನಿತ್ಯ ಶಾಸ್ತ್ರ ನಿತ್ಯ ಅಂತ ವಿವೇಕ ಮಾಡುತ್ತೆ. ನಾವು ಸಮಾಧಿ ಅನ್ನತಕ್ಕಂಥ ತಗೊಂಡು ವಿವೇಕ ಮಾಡಿ ಸಮಾಧಿ ಸಾಧಿಸಿದ್ರೆ ಸಮಾಜದ ಹಾಯಾಗಿದ್ದೆ. ಇವಾಗ ಏನಾಯಿತು? ಯಾಕೆ ತಾಪತ್ರಯ ಅಂದರೆ ಸಮಾಧಿನಲ್ಲಿ ನಾನೇ ನಾನಾಗಿದ್ದೆ. ಸಮಾಧಿಯಿಂದ ಈಚೆ ಬಂದೆ, ಶರೀರದಿಂದ ಬುದ್ಧಿಮನ ಸಂಕರ ಶುರುವಾಯಿತು. ಎಲ್ಲಿಂದ ಶುರುವಾಯಿತು ಅಂದರೆ ಸ್ವರೂಪ ಈ ರೀತಿ ಕಾಣಿಸ್ಕೊಳ್ತಾ ಇದೆ. ಆದ ಕಾರಣ ಇದು ವಿದ್ಯ ಆನಂದ ಸ್ವರೂಪೇ ನಾನು ಅನ್ನತಕ್ಕಂಥ ನಿಶ್ಚಯ ವಿಚಾರ ಮಾಡಿದಿರ ಬರೀ ಸಮಾಧಿನೇ ಮಾಡಿದ್ದೀನಿ ಅಂದರೆ ಅದೊಂದು ಬಂಧನವಾಗುತ್ತೆ ಅಂಥೇಳಿ ಮತ್ತೆ ಅದಕ್ಕೆ ವಿವರಣೆ ಹೇಳ್ತಾರೆ. ಏನು ಒಂದು ದೃಷ್ಟಾಂತ ಕೊಡ್ತಾರೆ. ಶಂಕರಾಚಾರ್ಯ ಕೂಡ ಸೂತ್ರವಾಗ್ತಾರೆ ಈ ಶಬ್ದಗಳು. ತಮ ಪ್ರಕಾಶ ತೀರ್ಥ ಸ್ವಭಾವಯೋ, ಕತ್ತಲು ಬೆಳಕಿನಂತೆ ವಿರುದ್ಧ ಸ್ವಭಾವ ಯಾವುದು? ಈ ಪ್ರಪಂಚ ಮತ್ತು ನಮ್ಮ ಸ್ವರೂಪ ಇವೆರಡು ಕತ್ತಲು ಬೆಳಕಿನಂತೆ ವಿರುದ್ಧ ಸ್ವಭಾವ. ಕತ್ತಲು ಬೆಳಕಿನಂತೆ ವಿರುದ್ಧ ಸ್ವಭಾವ ಅಂದೇನಪ್ಪ? ಕತ್ತಲು ಅನ್ನತಕ್ಕಂಥದ್ದು ಕತ್ಲಿದೆ ಅಂತೀವಿ. ರಾತ್ರಿ ಹೊತ್ತು ಇದು ಚೆನ್ನಾಗಿ ಅನುಭವದಲ್ಲಿದೆ. ಭಾರತ ದೇಶ ಕಾರಣ ಎಲ್ಲರ ಅನುಭವದಲ್ಲಿರುತ್ತೆ. ಸರಿ, ರಾತ್ರಿ ಏನೋ TV ನೋಡ್ಕೊಂಡು ಕೂತಿದ್ವಿ, ಕರೆಂಟ್ ಹೊರಟೋಯ್ತು. ಹೌದಾ? ಇವಾಗ ಕತ್ಲಿದೆ ಅಂತೀವಿ. ಹೌದಾ? ಕತ್ಲಿದ್ರೆ ಬಕೆಟ್ ಅಂತ ಆಚೆ ಹಾಕ್ಬಿಡು, ಬಕೆಟನ್ನು ಆಚೆ ಹಾಕ್ಬಿಡು. ಆಮೇಲೆ ಬೇಕು ಮತ್ತೆ TV ನೋಡೋದು. ಕತ್ತಿರೋದ್ರಿಂದ ಕಾಣಿಸಿಲ್ಲ. ಹೌದಾ? ಅಂದರೆ ಆ ಕತ್ಲು ಅನ್ನತಕ್ಕಂಥದ್ದನ್ನು ಆಚೆ ಹಾಕಲಿಕ್ಕಾಗುತ್ತ? ಯಾಕಪ್ಪ? ಕತ್ಲು ಅನ್ನತಕ್ಕಂಥ ವಸ್ತು ಇಲ್ಲ, ಮತ್ತೇನಿದೆ? ಬೆಳಕಿನ ಅಭಾವ ಇದೆ. ನಿಜವಲ್ಲ ಹಾಗೆ ಹೇಳ್ಬೇಕು ನಾವು. ಏನಂತ? ಬೆಳಕಿನ ಅಭಾವ ಇದೆ, ಬೆಳಕು ತಗೊಂಬನ್ನಿ ಅಂತ ಹೇಳಬೇಕು. ಹಾಗೆ ಹೇಳಕ್ಕೆ ಶುರು ಮಾಡಿದ್ರೆ ಏನಂತಾರೆ? ಹುಚ್ಚು ಅವ್ರಿಗೆ. ಹುಚ್ಚು. ನೆಕ್ಲೆಸ್ ಆಕಾರದಲ್ಲಿರತಕ್ಕಂಥ ಬಂಗಾರವನ್ನು ಕೊಡಿ ಅಂತ ಹೇಳಬೇಕು. ಅದು ಕರೆಕ್ಟ್ ಬರೋದು. ನೆಕ್ಲೆಸ್ ಆಕಾರದಲ್ಲಿರ್ತಕ್ಕಂಥ ಬಂಗಾರವನ್ನು ಕೊಡಿ ಅಂತ ಹೇಳಬೇಕು. ಅಂಗಡಿಗೆ ಹೋಗಿ ನೆಕ್ಲೆಸ್ ಆಕಾರದಲ್ಲಿರ್ತಕ್ಕಂಥ ಬಂಗಾರವನ್ನು ಕೊಡಿ ಅಂದರೆ ಅವನೇನಂತಾನೆ? ಅವ್ನಿಗೆ ಗೊತ್ತಿದೆ ಅದು. ಆದ್ರೂ ಯಾರು ಹುಚ್ಚಿದ್ದಾಗಿದ್ದಾರೆ, ಇವರು ವ್ಯಾಪಾರ ಮಾಡೋದು ಬೇಡ, ಮತ್ತೇನಾಗುತ್ತೆ ಅಂತಾರೆ. ಆದರೆ ಕತ್ಲಿದೆ ನಾವಂದ್ರೂ ನಿಜವಾದ ಏನಾಗಿದೆಯಪ್ಪ ಅಂದರೆ ಬೆಳಕಿನ ಅಭಾವ ಇದೆ. ಇವಾಗ ಏನು ಮಾಡಬೇಕು? ಕತ್ಲು ಬೇಡ ನಮಗೆ. ಕತ್ಲು ಬೇಡ ಅಂದಾಗ ಏನು ಮಾಡಬೇಕು? ಬೆಳಕನ್ನು ತರಬೇಕು. ಹೌದಾ? ಸಾಕು ಎಲ್ಲ TV ನೋಡಿದ್ದಾಯ್ತು, ಮಲಗೋಣ ಅಂದಾಗ ಕತ್ಲು ಬೇಕು. ಅವಾಗ ಏನು ಮಾಡಬೇಕು?
ಸ್ವಿಚ್ ಆಫ್ ಮಾಡಬೇಕು. ಕತ್ಲನ್ನೇ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅದೇ ಕತ್ಲು ಅನ್ನತಕ್ಕಂಥ ಪ್ರಕಾಶದ ಅಭಾವ. ಹೌದಾ? ಅದೇ ರೀತಿ ಇಲ್ಲಿ ಚಿತ್ತವೃತ್ತಿಗಳು ಮನಸ್ಸನ್ನು ಬರ್ತಕ್ಕಂಥ ಆಲೋಚನೆಗಳು ಏನು ಬೆಳಿಗ್ಗೆ ಎದ್ದಲ್ಲ ರಾತ್ರಿ ಮಲಗುವ ತನಕ ಏನೇನು ಬರುತ್ತೋ ಒಂದೊಂದಲ್ಲ ಬಿಡಿ. ಈ ಆಲೋಚನೆಗಳೆಲ್ಲನೂ ಏನಪ್ಪ ಅಂದರೆ ನಮ್ಮ ಸ್ವರೂಪದ ಜ್ಞಾನ ಇಲ್ಲ ನಮಗೆ, ಅದಕ್ಕೋಸ್ಕರ ಅಷ್ಟೊಂದು ಬರುತ್ತೆ. ಒಂದು ವೇಳೆ ಸ್ವರೂಪ ಜ್ಞಾನ ಇದ್ದು ಆ ವ್ಯವಹಾರ ಮಾಡತಕ್ಕಂಥ ವ್ಯಕ್ತಿಗೆ ಎಷ್ಟು ಮಾತ್ರಪ್ಪ ಅಂದರೆ ವ್ಯವಹಾರ ಸಮಯದಲ್ಲಿ ಏನು ಆಲೋಚನೆ ಬೇಕೋ ಅಷ್ಟು ಮಾತ್ರ ಬರುತ್ತೆ, ಮತ್ತೆ ನೆಮ್ಮದಿಯಾಗಿರ್ತಾನೆ. ಆದ ಕಾರಣ ಈ ಚಿತ್ತವೃತ್ತಿ ಅನ್ನತಕ್ಕಂಥದ್ದು ಕತ್ತಲಿನಂತೆ ವೃತ್ತಿಗಳು, ಪ್ರಕಾಶದಂತೆ ಆತ್ಮ. ಪ್ರಕಾಶ ಬಂದಲ್ಲಿ ಕತ್ತಲಿರುವುದು, ಆತ್ಮ ತಿಳಿದುಕೊಂಡಲ್ಲಿ ವೃತ್ತಿಗಳ ಪ್ರವಾಹ ಇರೋದು. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ಮತ್ತೆ ನೆಮ್ಮದಿಯಾಗಿರ್ತೀವಿ. ಆದ ಕಾರಣ ಆತ್ಮಜ್ಞಾನದ ಅಭಾವವೇ ಚಿತ್ತವೃತ್ತಿ. ಆತ್ಮಜ್ಞಾನದ ಅಭಾವವೇ ಚಿತ್ತವೃತ್ತಿ. ತಾದಾತ್ಮ್ಯ ಯಾವುದರಲ್ಲಿ ಪಡೆಯುತ್ತೀರೋ ಅದರ ವೃತ್ತಿ. ಅಂದರೆ ಆತ್ಮಜ್ಞಾನ ಅಂತ ಇಲ್ಲ, ಹೊರಗಿನ ವಸ್ತುಗಳಲ್ಲಿ ತಾದಾತ್ಮ್ಯತೆ ಪಡೀತಿರ್ತೀವಿ. ಆ ತಾದಾತ್ಮ್ಯತೆ ಯಾವುದನ್ನು ಪಡೀತೀವೋ ಅದ್ರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರ್ತಿರುತ್ತೆ. ಅದ್ರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಿರುತ್ತೆ. ಮೊನ್ನೆ ಯಾರೋ ಹರ್ಕತ್ತಿಂದ ಹೇಳ್ತಿದ್ರು, ಅವರವ್ರ ಪ್ರಪಂಚ ಅವರವ್ರದ್ದು, ಅವ್ರವ್ರ ಆಲೋಚನೆ ಅವ್ರು ಬರ್ತದೆ ನನಗೆ. ಯಾರೋ ಒಬ್ಬ ಸಾಕಷ್ಟು ಫಲಗಳೆಲ್ಲ ಮಾಡ್ಕೊಂಡ್ರೆ ತನ್ನ ಆಸ್ತಿ ಅಪಾರವಾಗಿದೆ. ಯಾರೋ ಬಂದು ಬೆಂಗಳೂರಿಗೆ ದಾರಿ ಯಾವುದು ಅಂದ್ರಂತೆ. ನೀವು ಯಾವ ದಾರಿಲನ್ನ ಹೋಗಿ ನನ್ನ ಹೊಂದ ಮೇಲೆ ಹೋಗ್ಬೇಕು, ನೀವು ಯಾವ ದಾರಿಲನ್ನ ಹೋಗಿ ನನ್ನ ಹೊಂದ ಮೇಲೆ ಹೋಗ್ಬೇಕು ಅಂತ. ಅಲ್ಲಪ್ಪ, ಬೆಂಗಳೂರಿಗೆ ಎತ್ತ ಕಡೆಗೆ ಆಗ ಹೋಗ್ಬೇಕು, ನೀವು ಯಾಗನ್ನ ಹೋಗಿ ಎಲ್ಲನ್ನ ಹೋಗಿ ನನ್ನ ಹೊಂದ ಮೇಲೆ ಹೋಗ್ಬೇಕು. ಅವ್ನಿಗೆ ಏನು ಚಿಂತನೆ ಇದೆ, ಅವನು ಹೊಲ ಅಷ್ಟಲ್ಲೇ ಇದ್ದಾನೆ, ಅದು ಪ್ರಪಂಚ. ಮತ್ತೆ ಮನೆಗೆ ಹೋಗಿ ಹೇಳಿದಂತ ಹೆಂಡತಿ ಹತ್ರ, ನೋಡಿ ಅವ್ರು ಯಾರೋ ಬಂದಿದ್ರು, ಬೆಂಗಳೂರಿಗೆ ಆಗ ಹೋಗ್ಬೇಕು ಅಂದರು, ನೀವು ಹೇಗನ್ನ ಹೋಗಿ ನನ್ನ ಹೊಂದ ಮೇಲೆ ಹೋಗ್ಬೇಕು ಅಂದರೆ ಅವ್ರಿಗೆ ಎಷ್ಟು ಸಂತೋಷವಾಯಿತು ಅಂತ ಏನೋ ಹೇಳಕ್ಕೆ ಹೋದಂತೆ. ಆಕೆ ಹೇಳ್ತಾಳೆ, ನೀವು ಯಾವುದನ್ನು ತೊಗೊಂಬಂದ್ರಿ ನಾನು ಹಾಕ್ಕೊಳ್ತೀನಿ ಒಡವೆ, ನೀವು ಯಾವ ಒಡವೆನೂ ತೊಗೊಂಬನ್ನಿ ನಾನು ಹಾಕ್ಕೊಳ್ತೀನಿ. ಯಾಕಪ್ಪ? ಆಕೆ ಅದರಲ್ಲೇ ಇದ್ದಾರೆ, ಕಿವಿಡೇನಿಲ್ಲ. ಬಟ್ ಆದರೆ ನಮ್ಮ ಒಳಗಿನ ಪ್ರಪಂಚ ಏನೋ ಅದ್ರ ಬಗ್ಗೆ ಆಲೋಚನೆ ಬರುತ್ತೆ ಹೊರತು. ಮತ್ತು ಮಗಳಂತ ಹೇಳಿದಂತೆ, ನೋಡಿ ನೀವು ಅಪ್ಪ ನನಗೆ ಒಡವೆ ತಂದು ಕೊಡ್ತೀವಿ ಅಂದರು, ನೀವು ಯಾವುದನ್ನ ತಂದು ಹಾಕ್ಕೊಳ್ತೀನಿ ಅಂದೆ ನಾನು. ಅಮ್ಮ ನೀವು ಯಾವ ಗಂಡನ ನೋಡು ನಾನು ಮಾಡ್ಕೊಳ್ತೀನಿ. ಮಗಳು ಅವಳಿಗೆ ಚಿಂತನೆ ಇದೆ, ಮದುವೆ ಚಿಂತನೆ, ಯಾವ ಗಂಡನ ನೋಡಮ್ಮ ನಾನು ಮಾಡ್ಕೊಳ್ತೀನಿ ಅಂತ. ಅಂದರೆ ನಾವು ಯಾವುದರಲ್ಲಿ ತಾದಾತ್ಮ್ಯ ಪಡೆದು ಬೇಕು ಅಂತೀವೋ ಆ ಆಲೋಚನೆಗಳಲ್ಲೇ ಇರ್ತೀವಿ. ಯಾಕಪ್ಪ ಒಂದು ಹತ್ತಿರ ಕೂತ್ಕೊಂಡು ಯಾವ ತಾದಾತ್ಮ್ಯ ಪಡಿತೀವೋ ಅದರ ಆಲೋಚನೆ ಬರುತ್ತೆ ಹೊರತು ಇಲ್ಲಿದ್ರೆ ಇಲ್ಲ. ಯಾವ ತಾದಾತ್ಮ್ಯ ಇಲ್ಲಿದ್ರೆ ವ್ಯವಹಾರ ಮಾಡಬೇಕು. ಅಂದರೆ ಗೃಹಸ್ಥಿರದಲ್ಲಿದ್ದು ವ್ಯವಹಾರ ಮಾಡಬೇಕು. ಕನಿಷ್ಠ ಪಕ್ಷ ಸನ್ಯಾಸಿಯಾಗಿದ್ದು ಏನಪ್ಪ ವ್ಯವಹಾರ ಇರಬೇಕು ಅಂದರೆ ಈಗಿನ ಕಾಲ ಕಷ್ಟ. ಪ್ರವಚನ ಹೇಳೋದು ಸನ್ಯಾಸಿ ಕೆಲಸ ಅಲ್ಲ. ಏನಿರಬೇಕು ಸನ್ಯಾಸಿಯಾಗಿ? ಗೃಹಸ್ಥರಲ್ಲಿ ನಿಮ್ಗೆ ಗೊತ್ತು ಚೆನ್ನಾಗಿ ಏನೇನು ವ್ಯವಹಾರ ಅಂತ, ಅದನ್ನೇನು ಹೇಳಬೇಕಾಗಿಲ್ಲ. ಸನ್ಯಾಸಿಯಾಗಿದ್ದರೆ ಏನು ಧ್ಯಾನಂ, ಶೌಚಂ, ದೀಕ್ಷಾ, ಏಕಾಂತಶೀಲತಾ. ಧ್ಯಾನ ಮಾಡಿಕೊಂಡಂದರೆ ಕರ್ತೃತಂತ್ರದ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಕರ್ತೃತಂತ್ರ ಧ್ಯಾನ, ಏಕಾಗ್ರತೆಗೋಸ್ಕರ ಮಾಡತಕ್ಕಂಥ ಧ್ಯಾನ, ಮತ್ತು ಆತ್ಮಚಿಂತನೆ ಇಷ್ಟು ಮಾಡ್ಕೊಂಡಿರಬೇಕು. ಅದಕ್ಕೋಸ್ಕರ ಶುಚಿತ್ವ ಇರಬೇಕು, ಬಾಹ್ಯ ತ್ವಚ ಆಂತರಿಕ ತ್ವಚ ಇರಬೇಕು. ಧ್ಯಾನ, ಶೌಚಂ, ಭಿಕ್ಷಾ. ಆ ಧ್ಯಾನ ಮಾಡಲಿಕ್ಕೋಸ್ಕರ ನೋಡಿ, ಭಿಕ್ಷೆ ಮೊದಲು ಹೇಳಿಲ್ಲ. ಧ್ಯಾನ ಅಂತಃಕರಣ ಶುದ್ಧಿಗೋಸ್ಕರ ಸಾಧನೆ ಮಾಡಿಕೊಂಡಿದ್ರೆ ಅದಕ್ಕೋಸ್ಕರ ಭಿಕ್ಷಾ. ಮತ್ತು ಏಕಾಂತವಾಗಿರಬೇಕು. ಇಷ್ಟಿರೋರ್ಗೆ ಏನಾಗುತ್ತೆ, ಯಾವ ಸಮಯಕ್ಕೆ ಏನು ಬೇಕೋ ಆ ಆಲೋಚನೆ ಬರುತ್ತೆ. ಮತ್ತೆ ಚಿತ್ತವೃತ್ತಿ ಪ್ರವಾಹ ಇರೋಲ್ಲ. ಗೃಹ ಜೀವನದಲ್ಲೂ ಅಷ್ಟೇ
ಆ ಸಮಯಕ್ಕೆ ಏನು ಬೇಕೋ ಅದು ಬರುತ್ತೆ, ಮತ್ತೆ ಚಿತ್ತವೃತ್ತಿ ಪ್ರವಾಹ ಇರಲ್ಲ. ಬಟ್ ಇವಾಗ ಏನಾಗಿದೆ, ಆಫೀಸಲ್ಲಿ ಕೂತಿರ್ತಾರೆ, ಏನು ಮಾಡೋದು ಏನು ಖರ್ಚು, ಅವ್ನು ಎಷ್ಟು ಹೇಳೋದು ಓದಲ್ಲ, ಬರೀ ಕ್ರಿಕೆಟ್ ಅಂತ ನೋಡ್ತಿರ್ತಾನೆ. ಇವಾಗ ಆಫೀಸರಾಗಿ ಕೂತಿದ್ಯಾ, ಮತ್ತು ಯಾವ ರೀತಿ ಯೋಚಿಸಿದ್ರೆ ತಂದೆಯಾಗಿ ಯೋಚಿಸ್ತಿದ್ಯಾ, ಹೌದಾ? ಈ ರೀತಿ ಅನೇಕ ವಿಧವಾದ ಚಿತ್ತವೃತ್ತಿ ಪ್ರವಾಹ ಬರ್ತಿರುತ್ತೆ. ಅದನ್ನು ನಿಲ್ಲಿಸ್ತಕ್ಕಂಥ ಅವಶ್ಯಕತೆ, ಸಾಧನೆಯನ್ನು ನಿಲ್ಲಿಸ್ಬೋದು, ಮತ್ತೆ ಶುರುವಾಗುತ್ತೆ ಇದ್ರೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಆತ್ಮಜ್ಞಾನ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡ್ರೆ ವೃತ್ತಿ ಪ್ರವಾಹ ಅನ್ನತಕ್ಕಂಥದ್ದು ಇದಲ್ಲ ಅಂಥೇಳಿ ಯೋಗ, ಧ್ಯಾನ, ಜಪ, ತಪ ಇತ್ಯಾದಿ ಯಾವುದ ಅವಶ್ಯಕತೆಯೂ ಇಲ್ಲ ಅಂತಾರೆ. ಆಗಲ್ಲ. ಯೋಗ, ಧ್ಯಾನ, ಜಪ ಇವೆಲ್ಲನೂ ಅಂತಃಕರಣಕ್ಕೋಸ್ಕರ ಬೇಕು, ಹೌದಾ? ಆದರೆ ಅಷ್ಟಲ್ಲೇ ನಿಂತ್ಬಿಟ್ವಿ ಅಂತ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಹಾಗೆ ಆಗಿದೆ. ದೇವಸ್ಥಾನಗಳು ಮಾಡಿದ್ರು ಯಾತಕ್ಕೋಸ್ಕರವಾಗಿ? ನಮ್ಮನ್ನು ಅಂತರ್ಮುಖ ಮಾಡಲಿಕ್ಕೋಸ್ಕರ, ಪ್ರಪಂಚದಿಂದ ಬಿಡಿಸಿ ಅಂತರ್ಮುಖ ಮಾಡಲಿಕ್ಕೋಸ್ಕರವಾಗಿ ದೇವಸ್ಥಾನಗಳು ಈ ಸಾಕಾರ ರೂಪ ಇವೆಲ್ಲ ಮಾಡಿದ್ರು. ಇವಾಗೇನಾಗಿದೆ, ಬರೀ ಹೊರಗಡೆ ಸುತ್ತೋದೇ ಆಗುತ್ತಿದೆ. ಅಲ್ಲ, ಏನು ಸಾಧನೆ ಅಂತ ಹೇಳೋದು ಎಲ್ಲವೂ ಅಂತರ್ಮುಖವಾಗಲಿಕ್ಕೋಸ್ಕರವಾಗಿ. ಸೊ ಅಂತರ್ಮುಖವಾದ್ಮೇಲೆ ಈ ರೀತಿ ಅಷ್ಟಾವಕ್ರ ಮಹರ್ಷಿಗಳ ಒಂದು ಉಪದೇಶ ಕೇಳ್ತೀವಿ ಅಂದರೆ ಈ ಉಪದೇಶ ಅರ್ಥ ಮಾಡ್ಕೋಬೇಕು ಹೊರತು ಮತ್ತು ಯಾವ ಜಪ ತಪ್ಪದ ಅವಶ್ಯಕತೆ ಇಲ್ಲ. ಯಾವುದು ನಮ್ಮ ಸ್ವಭಾವವಲ್ಲವೋ ಅದನ್ನು ಪಡೆಯಲು ಇವುಗಳ ಅನುಷ್ಠಾನ. ಯಾವ ಅಂತಃಕರಣದ ಸ್ವಭಾವ ವಾಸ್ತವಿಕ ಶುದ್ಧ ಸ್ವಭಾವವೇ. ಅದೇ ಜನ್ಮಗಳಲ್ಲಿ ಏನಾಗಿದೆ, ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ರಾಗ, ದ್ವೇಷಗಳಿಂದ ಬದಲಾಗ್ತಾ ಇದೆ. ಸೊ ಅದನ್ನು ಶುದ್ಧಿ ಮಾಡಲಿಕ್ಕೋಸ್ಕರವಾಗಿ ಸಾಧನೆ ಬೇಕು. ಆದರೆ ನಮ್ಮ ಸ್ವರೂಪವನ್ನು ಪಡೀಲಿಕ್ಕೆ ಏನು ಬೇಕು? ಈಗ ಎಲ್ಲ ಹೊರಗಡೆ ಇದ್ರಿ, ಮನೆಗೆ ವಾಪಸ್ ಬರಬೇಕಾದ್ರೆ ನಡ್ಕೊಂಬರ್ಬೇಕು. ಅಯ್ಯೋ ಸ್ವಾಮೀಜಿ, ಯಾವ ಕಾಲದಲ್ಲಿದ್ದೀರ ನೀವು? ನಡ್ಕೊಂಬರ್ತಾರೆ ನಿಮಗೆ ಕಾಲಕ್ಕೆ? ಇಲ್ಲ, ಹೋಗಿ ತಪ್ಪಾಯಿತು, ಬಿಟ್ಟುಬೇಡ. ಇಲ್ಲ BTS ಅಲ್ಲಿ ಬರಬೇಕು, ಬಸ್ಸಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಬಸ್ಸಲ್ಲಿ ಬರಬೇಕು, ಅದು ಇಲ್ಲ. ಅಥವಾ 2 ವೀಲರು ಇದಿದೆ, ಎಲ್ಲರೂ ಇದೆ. ಮನೆಗೆ 3 ಜನ ಇದ್ದರೆ 4 2 ವೀಲರ್ ಇರುತ್ತೆ, ಇದೆ. 2 ವೀಲರ್ ಅಲ್ಲೂ ಬರಬೇಕು, ಹೌದಾ? ಸರಿ, 2 ವೀಲರ್ ಬಂದ್ರಿ, ಮನೆ ಸೇರ್ಕೊಂಡ್ಮೇಲೆ ಮತ್ತೆ 2 ವೀಲರ್ ಏನು ಮಾಡ್ತೀರಾ? ಹೌದಲ್ಲ? ಭಾಳ ಚೆನ್ನಾಗಿದೆ 2 ವೀಲರು ಅಂತ ಮನೆಯಲ್ಲೇ ಸುತ್ತಕ್ಕೆ ಶುರು ಮಾಡಿದ್ರೆ ಅವಾಗ ಏನು ಮಾಡ್ತಾರೆ? ಆಸ್ಪತ್ರೆ ಸೇರಿಸ್ತಾರೆ, ಹೌದಾ? ಅದೇ ರೀತಿ ಇಲ್ಲಿ ನಮ್ಮ ಸ್ವಸ್ವರೂಪ ಸೇರ್ಕೊಳ್ಳಿಕ್ಕೆ ಅಂತಕ್ಕಂಥಕ್ಕೆಲ್ಲ ಸಾಧನೆ ಬೇಕು. ಇದು ನಿನ್ನ ಸ್ವರೂಪ ಅಂತ ಉಪದೇಶ ಕೇಳಿ, ಅದು ಸರಿ ಇಲ್ಲ, ನನಗಿದೇ ಚೆನ್ನಾಗಿದೆ ಅಂತ ಮನೆಯಲ್ಲೂ 2 ವೀಲರ್ ಸುತ್ತಕ್ಕೆ ಶುರು ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಸಮಾಧಿ ಮಾಡ್ತೀಯ, ಅದೇನೇ ಬಂಧನ. ಸ್ವಭಾವ ಪ್ರಾಪ್ತಿ ಯಾವ ಅನುಷ್ಠಾನವೂ ಬೇಡ. ನಮ್ಮ ಸ್ವಭಾವನ ಯಾವ ರೀತಿ ತಿಳ್ಕೋಬೇಕು ಹೊತ್ತು ಯಾವ ಅನುಷ್ಠಾನನೂ ಬೇಡ. ಸಮಸ್ಯೆ ಏನು? ತಪ್ಪು ತಿಳುವಳಿಕೆ. ನೋಡಿ, ಇಷ್ಟೇ ಸಮಸ್ಯೆ. ಮುಲ್ಲಾ ನಸರುದ್ದೀನು ಅಂದರೆ ಯಾವುದೋ ಮುಸ್ಲಿಮ್ಸ್ ಹೇಳ್ತಾರೆ, ಇದೆಲ್ಲ ಆಗುತ್ತೆ, ಮತೀಯ ಭಾವನೆ ಬಿಟ್ಬಿಡಿ. ಈ ಸಭೆಯಲ್ಲಿ ಮತೀಯ ಭಾವನೆ ರಾಜಕೀಯದಿಂದ ಏನಾಗಲ್ಲ, ಭಾಷಾ ವ್ಯಾಮೋಹ. ಮುಲ್ಲಾ ನಸರುದ್ದೀನ್ ಅವರು ಸೂಫಿ ಫಿಲಾಸಫಿನಲ್ಲಿ ಸೂಫಿ ಅನ್ನತಕ್ಕಂಥ ವ್ಯಕ್ತಿ ಪ್ರಯೋಜನ ಇಲ್ಲ, 5 ಸಲ ನಮಾಜ್ ಮಾಡ್ಕೊಂಡಿದೆ, ಪ್ರಯೋಜನ ಇಲ್ಲ ಅಂತ ಅಲ್ಲಿಂದ ಬೇರೆಯಾಗಿ ಹಿಮಾಲಯಸ್ ಬಂದು ಈ ತತ್ವವನ್ನು ತಿಳ್ಕೊಂಡು ಅವ್ರನ್ನೇ ಒಂದು ರೀತಿಯಲ್ಲಿ ಹೇಳಕ್ಕೆ ಹೋಗ್ತಾರೆ. ಅದರಲ್ಲಿ ಮುಲ್ಲಾ ನಸರುದ್ದೀನ್ ಹೆಂಡ ಕೊಡೋದು ಬಿಟ್ಟಿರ್ತಾನೆ. ಹೆಂಡ ಕೊಡೋದು ಅವ್ರ ಮನೆಗೆ ಬರ್ತಾನೆ, ಹೌದಾ? ಹೆಂಡ ಕೊಡೋದು ಅವ್ರ ಮನೆಗೆ ಬರ್ತಾನೆ, ಬಾಗಿಲು ಬೆಲ್ ಮಾಡ್ತಾನೆ. ಶ್ರೀಮತಿಯವ್ರು ಬಂದು, ಮುಲ್ಲಾ ನಸರುದ್ದೀನ್ ಶ್ರೀಮತಿಯವ್ರು ಬಂದು ಬಾಗಿಲು ತೆಗಿತಾರೆ. ಅವಾಗ ಮುಲ್ಲಾ ನಸರುದ್ದೀನ್ ಪ್ರಶ್ನೆ ಮಾಡ್ತಾನೆ, ಅಮ್ಮ, ಮುಲ್ಲಾ ನಸರುದ್ದೀನ್ ಮನೆಗಿದ್ದಾರೆಯೇ ಅಂತ. ಏನು ಮಾಡಿ, ಏನೋ ಕುಡಿದ್ಬಿಟ್ಟು ಅಂತ ಮರೆದ್ಬಿಟ್ಟೆ. ಆಕೆ ಹೇಳ್ತಾಳೆ, ಅಯ್ಯೋ ನೀವೇ ಮುಲ್ಲಾ ನಸರುದ್ದೀನ್, ಕುಡಿದು ನಿಮ್ಮನ್ನು ನೀವು ಮರೆತುಬಿಟ್ಟಿದ್ದೀರ, ನೀವೇ ಮುಲ್ಲಾ ನಸರುದ್ದೀನ್ ಅಂತ. ನೀವು ಹೇಳಿದ್ದು ಚೆನ್ನಾಗಿ ಅರ್ಥ ಆಯ್ತಮ್ಮ, ನೀವು ಹೇಳಿದ್ದು ಚೆನ್ನಾಗಿ ಅರ್ಥ ಆಯಿತು. ಇವಾಗ ಎಲ್ಲಿದ್ದಾನೆ ಹೇಳಿ? ಇವಾಗ ಅವ್ನಿಗೇನು ಮಾಡಬೇಕು? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಏನನ್ನು ಮಾಡಬೇಕು, ಹೌದಲ್ಲ? ಯಾಕೆ ನೀನೇ ಮುಲ್ಲಾ ನಸರುದ್ದೀನ್ ಅಂದಾಗ
ಅಯ್ಯೋ ಅಯ್ಯೋ ನನ್ನ ಮರ್ತುಬಿಟ್ಟಿದೆ, ಅರ್ಥವಾಯಿತು ಅಂದ್ಬಿಟ್ರೆ ಇನ್ನೇನು ಮಾಡಬೇಕಾದಿಲ್ಲ. ನೀವು ಹೇಳಿ ಚೆನ್ನಾಗಿ ಅರ್ಥ ಆಯ್ತಮ್ಮ, ಇವಾಗ ಎಲ್ಲಿದ್ದಾನೆ ಹೇಳಿ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಮೈ ಕೈ ಹಿಡಿದಕ್ಕೆ ಏನಾದ್ರು ಮಾಡಿಸ್ಬೇಕು, ಹೌದೌದು. ಆಮೇಲೆ ಅವನಿಗೆ ಅರ್ಥ ಆಗುತ್ತೆ ನಾನೇ ಮುಂದಾನ ಅಂತಿದ್ದೆ ಅಂತ. ಅದೇ ರೀತಿ ನಮಗೂ ತತ್ವಮಸಿ, ನೀನೇ ಬ್ರಹ್ಮಸ್ವರೂಪ ಅಂತ ಹೇಳಿದ್ರು, ನೀನೇ ಆನಂದ, ಆನಂದಕ್ಕೆ ನೀನೇನು ಮಾಡಬೇಕಾದ್ದು ಇಲ್ಲ ಅಂದರು. ಅರ್ಥವಾಯಿತು, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಅರ್ಥವಾದಂತ ಇರುತ್ತಿಲ್ಲ. ಇಲ್ಲಿಂದ ಎದ್ವಿ ಅಂದರೆ ಬಸ್ ಆನಂದ ಇಲ್ಲ. ಯಾರು ಸ್ವಾಮಿಗೆ ಹೇಳ್ತಾರೆ ಆನಂದ ಆನಂದ ಅಂತ, ಅವ್ರಿಗೆ ಆನಂದ ಇಲ್ಲ ಅಷ್ಟೇ. ನಮ್ಮ ಕಥೆಗಳು ಅದಕ್ಕೋಸ್ಕರ ಅದು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಸಾಕಿ ಹೇಳಿದರೆ, ಇಲ್ಲಿ ಸಾಧನೆ ಮಾಡಿ ಅದಕ್ಕೆ ಅಂದ್ಕೊಂಡ್ರೆ ಮತ್ತೆ ಅದು ಕೂಡ ಒಂದು ಬಂಧನವಾಗುತ್ತೆ ಅನ್ನತಕ್ಕಂಥ ಹೇಳ್ತಾ ಸಮಾಧಿ ಅನ್ನತಕ್ಕಂಥದ್ದನ್ನು ಸಿಗಲು ಹಾಕಿದ್ರು. ಮತ್ತು ವಿಷ್ಣು ಹದಿನಾರು. ಸೊ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಷ್ಟಾವಕ್ರವಾಚ ತ್ವಯಾ ವ್ಯಾಪ್ತಮಿದಂ ವಿಶ್ವಂ ವೈಪ್ರೋತಂ ಯಥಾರ್ಥತಃ ಶುದ್ಧಬುದ್ಧಸ್ವರೂಪಸ್ತ್ವಂ ಮಾಗಮಕ್ಷುದ್ರಚಿತ್ತತಾಂ ತ್ವಯಾ ವ್ಯಾಪ್ತಮಿದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧಬುದ್ಧಸ್ವರೂಪಸ್ತ್ವಂ ಮಾಗಮಕ್ಷುದ್ರಚಿತ್ತತಾಂ ತ್ವಯಾ ವ್ಯಾಪ್ತಮಿದಂ ವಿಶ್ವಂ. ಇದರ ಅಷ್ಟಾವಕ್ರಗಿಂತ ವೇದಾಂತ ಅರ್ಥ ಆಗುತ್ತೋ ಇಲ್ಲೋ, ಈ ಶ್ರವಣ ಮಾಡೋದೇ ಒಂದು ಆನಂದ. ಅಧ್ಯಾತ್ಮ ಸಾಧನೆ, ಅಧ್ಯಾತ್ಮ ಚಿಂತನೆ, ಇದರಲ್ಲಿ ನಿಜವಾಗ್ಲೂ ವ್ಯರ್ಥ ಇಲ್ಲ. ಮತ್ತು ಸಾಧನೆಯಲ್ಲೇ ಆನಂದ ಇರುತ್ತೆ. ಸಾಧನೆ ಮಾಡ್ತಿದ್ದ ಸಮಯದಲ್ಲೇ ಆನಂದವಾಗಿರ್ತೀವಿ. ಅರ್ಥ ಮಾಡಿಕೊಂಡ್ರೆ ಇನ್ನೂ ಆನಂದ. ಹೌದಾ? ಲೌಕಿಕದಲ್ಲಿ ಹಾಗಿಲ್ಲ. ವ್ಯವಹಾರ ಮಾಡಬೇಕಾದ್ರೂ ಗೋಳು. ಅರ್ಥ ನಾಮಾದನೆ ದುಃಖಂ ಆದಾನಾಂಶ ರಕ್ಷಣೆ ನಾಶೇ ದುಃಖಂ ವ್ಯಯೇ ದುಃಖಂ ಕಿಮರ್ಥಂ ದುಃಖ ಭಾಜನಂ. ಲೌಕಿಕದಲ್ಲಿ ನಾವು ವ್ಯವಹಾರ ಮಾಡಬೇಕಾದ್ರೆ ಒಂದು ಮಹಾಭಾರತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಅರ್ಥ ನಾಮಾದನೆ ದುಃಖಂ. ಹೊರಗಿನ ವಸ್ತುಗಳನ್ನು ನಂದನ್ನಾಗಿ ಮಾಡ್ಕೋಬೇಕಾದ್ರೆ ದುಃಖ ಇದೆಯೇ ಇಲ್ಲ. ಸುಮ್ಮನೆ ನಮ್ಗೆ ಬೇಕು ಅಂತ ಬಂದ್ಬಿಡೋಲ್ಲ. ಸರಿ, ಭಾಳ ಪ್ರಯತ್ನ ಪಟ್ಟು ಪ್ರಾಪ್ತಿ ಮಾಡಿಕೊಂಡ್ವಿ. ಪ್ರಾಪ್ತಿಯಾದಂಥ ಕ್ಷಣದಲ್ಲಿ ಹಬ್ಬ ಅಂತ ಅನ್ನಿಸ್ತು. ಮತ್ತೆ ಸಮಸ್ಯೆ ಶುರುವಾಯಿತು. ಅಯ್ಯೋ ಯಾಕಂದ್ರೆ ಸುಮ್ಮನೆ ಚೆನ್ನಾಗಿತ್ತು. ಅರ್ಥಾನ ಆದೇಶಕ್ಕೆ ಆಧ್ಯಾನಾಂಶ ರಕ್ಷಣೆ. ಆ ಸಂಪಾದನೆ ಮಾಡಿದ್ದನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ಈಗಿನ ಕಾಲಕ್ಕೆ ಭಾಳ ಚೆನ್ನಾಗಿ ಅನುಭವ ಬರುತ್ತೆ. ಅದು ಏನೇನೋ ಬ್ಯಾಂಕ್ ನೀವು ಏನೇನೋ ತರ್ತಾ ಇದ್ದಾರೆ. ಒಂದು ಜೋಕ್ ಹಾಕಿದ್ದ, 3 ಸಲ ಬ್ಯಾಂಕ್ ಮುಂದ್ಗಡೆ ಓಡಾಡಿದ್ರೆ ದುಡ್ಡು ಕಟ್ಟಾಗುತ್ತೆ ಅಂತಿದ ಮೇಲೆ. ಏನು ಹೇಳ್ತಲ್ಲ, ಒಂದೇ ಸಲ ಡ್ರಾ ಮಾಡಿ ಏನೇನು ತರ್ತಾ ಇಲ್ಲ ನಿಯಮಗಳು. 3 ಸಲ ಬ್ಯಾಂಕ್ ಮುಂದ್ಗಡೆ ಓಡಾಡಿದ್ರೆ ಒಂದಷ್ಟು ದುಡ್ಡು ಕಟ್ ಮಾಡ್ತಾರೆ. ಅದೇ ಅರ್ಥ ನಾವೇ ಇಟ್ಕೊಳ್ಳೋಣ ಅಂದರೆ ಕಳ್ಳಕ್ಕೆ ಹಾಕಿರೋ ಭಯ. ಬಂದು ಬಳಗಕ್ಕೆ ಕೊಡೋಣ, ಸಾಲ ಕೊಡೋಣ ಯಾರನ್ನ ಫ್ರೆಂಡ್ಸ್ಗೆ ಅಂದರೆ ಕೊಟ್ಟೋದು ಕೊಡೋಕ್ಕೆ ಇಸ್ಕೊಂಡೋದು ಬೇಕು ಹತ್ರ. ಹೌದಾ? ಮತ್ತು ಏನಪ್ಪ ಮಾಡೋದು? ಆ ರಕ್ಷಣೆ ದುಃಖಂ. ಹೋಗಿ ಖರ್ಚು ಮಾಡಿಬಿಡೋಣ, ವ್ಯಯ ದುಃಖಂ. ಖರ್ಚು ಮಾಡಿಬಿಡ್ತೀವಿ, ಮನೆಗೆ ಕಟ್ಟಿರ್ತೀವಿ. ಭಾಳ ಚೆನ್ನಾಗಿ ಕಟ್ಟಿದೆ, ಎಲ್ಲೋ ಒಂದು ಸೋಮಂದೆ ಪಲ್ಯ ಅಂತ ಒಂದು ಕಡೆ ಭಾಳ ಚೆನ್ನಾಗಿ ಕಟ್ಟಿದೆ ಮನೆ. ನಾನು ಹೋಗಿದ್ದೆ, ಅಲ್ಲಿದ್ದೆ, ಭಾಳ ಚೆನ್ನಾಗಿ ಕಟ್ಟಿದ. ಬೆಂಗಳೂರಿದ್ದು ಚೆನ್ನಾಗಿರ್ತೇನೆ ಇದು ಅಂದೆ. ಅಯ್ಯೋ ಸ್ವಾಮೀಜಿ, ಆ ಕಾಂಟ್ರಾಕ್ಟ್ರು ಭಾಳ ಮೋಸ ಮಾಡಿಬಿಟ್ಟ, ಅಷ್ಟ ಆಯ್ತು ಇಷ್ಟ. ವ್ಯಯ ದುಃಖಂ. ಇದು ಯಾವಾಗ ಸುಖ ಇದೆ. ಬಟ್ ಅಧ್ಯಾತ್ಮ ಸಾಧನೆ, ಅಧ್ಯಾತ್ಮ ಚಿಂತನೆಯಲ್ಲಿ ಸಾಧನೆಯಲ್ಲೂ ಆನಂದ ಇರುತ್ತೆ, ಚಿಂತನೆಯಲ್ಲೂ ಆನಂದ ಇರುತ್ತೆ. ಅರ್ಥವಾಯ್ತು ಅಂದರೆ ನಿರಂತರವಾಗಿ ಆನಂದವಿದೆ. ಆದ ಕಾರಣ ಯಾವುದೇ ರೀತಿಯಲ್ಲಿ ಇಲ್ಲಿ ನಮಗೆ ನಷ್ಟ ಅನ್ನೋದಕ್ಕಿಂತ ಅಷ್ಟೇ. ಯಾಕೆ ಹೇಳಿದ್ರೆ ಮನೆಗಳಿದ್ದರೆ ಅಯ್ಯೋ ಮುದುಕೂಗೆ ಹತ್ತು ಇತ್ತು ಬೈತಾರೆ, ಏನೋ ಒಂದು ಕಿತಾಪತಿ ನಡೀತಿರುತ್ತೆ. ಇಲ್ಲೇನು ಹೇಳ್ತಾರೆ, ತ್ವಯಾ ವ್ಯಾಪ್ತಮಿದಂ ವಿಶ್ವಂ
ನೀನು ಕೆಲಸಕ್ಕೆ ಬರೋದು ಮುದಿಗೂಬೆ ಅಂತ ಮನೆಗಂದರೆ ಇಲ್ಲಿ ಅಷ್ಟಾವಕಾಶ ಹೇಳ್ತಾರೆ, ನಿನ್ನಿಂದಲೇ ಈ ಪ್ರಪಂಚ ಎಲ್ಲ ವ್ಯಾಪ್ತವಾಗಿದೆ, ನೀನಂತ ಅಖಂಡ ಸ್ವರೂಪ, ತ್ವಯಾ ವ್ಯಾಪ್ತಂ ಇದಂ ವಿಶ್ವಂ ತ್ವಯಿ ಪ್ರೋತ್ತಂ ಯಥಾರ್ಥತಃ. ಯಾವ ರೀತಿ ಇವಾಗ ಈ ಬಟ್ಟೆ ಹೌದಾ, ಇದನ್ನು ನಾವು ವಸ್ತ್ರ ಅಂತೀವಿ, ನಿಜವಾಗಿ ಏನಿದು ದಾರಗಳು, ಹೀಗೊಂದು ದಾರ ಹೀಗೊಂದು ದಾರ ಇದೆ, ಹೌದಲ್ಲ? ಅದಕ್ಕೆ ನೀವು ಹೇಳ್ತೀರಾ, ನೀವು ಹೇಳಿದ್ದು ಸರಿಯಲ್ಲ. ಯಾಕೆ? ದಾರ ಇಲ್ಲ, ಅಲ್ಲೇ ಬರೀ ಹತ್ತಿನೇ. ಇವಾಗ ವಸ್ತ್ರ ಅಂತ ಹೇಳಿದಾಗ ಏನಿದೆ? ಹತ್ತಿನೇ, ಹೌದಾ? ಅದಕ್ಕೆ ಇನ್ನೊಬ್ಬರು ಎದ್ದು ನಿಂತ್ಕೊಳ್ತಾರೆ, ಅವ್ರು ಸ್ವಲ್ಪ ವೇದಾಂತ ಶ್ರವಣ ಮಾಡಿರೋರು. ಅದು ತಪ್ಪು ಸ್ವಾಮೀಜಿ, ಹತ್ತಿ ಅಲ್ಲ, ಪಂಚಮಹಾಭೂತಗಳೇ, ಹೌದಲ್ಲ? ಸರಿ, ಅಷ್ಟಾತ್ಮ ಪಂಚಮಹಾಭೂತಗಳು ಅಲ್ಲಯ್ಯ, ಮತ್ತೆ ನಿನ್ನ ಸ್ವರೂಪನೇ, ನಿನ್ನ ಸ್ವರೂಪ ಬಿಟ್ಟರೆ ಅಂದರೆ ಅದಕ್ಕೆ ಹೇಳ್ತಾರೆ ತ್ವಯಿ ಪ್ರೋತ್ತಂ ಯಥಾರ್ಥತಃ. ವಾಸ್ತವಿಕವಾಗಿ ನಿನ್ನಲ್ಲೇ ಹಂಚ್ಕೊಂಡಿದೆ ಇದೆಲ್ಲ, ನೀನೇ ಇದೆಲ್ಲ ಇರತಕ್ಕಂಥದ್ದು. ಶುದ್ಧ ಬುದ್ಧ ಸ್ವರೂಪತ್ವಂ, ನೀನು ಶುದ್ಧ ಸ್ವರೂಪ, ಬುದ್ಧ ಸ್ವರೂಪ. ಬುದ್ಧ ಅಂದರೆ ಜ್ಞಾನ ಸ್ವರೂಪ. ಶುದ್ಧ ಬುದ್ಧ ಸ್ವರೂಪತ್ವಂ ಮಾಗಮ ಶುದ್ಧ ಚಿತ್ತ. ಈ ರೀತಿ ಇರತಕ್ಕಂಥ ನೀನು ಯಾವ ರೀತಿ ಜೀವನ ಮಾಡ್ತಿದ್ಯಾ? ನಾನು ಹುಟ್ಟಿದ್ದೀನಿ, ಸಾಯ್ತೀನಿ, ಈ ಹುಟ್ಟು ಸಾವಿರ ಮಧ್ಯೆ ದುಃಖಿ ಅಂತ ಜೀವನ ಮಾಡ್ತಿರ್ತೀನಿ. ಯಾವಾಗ ಒಂದು ಸುಖ ಅನ್ನೋ ಅಷ್ಟಕ್ಕೆ ಮತ್ತೆ ಕೀ ಶುರುವಾಗುತ್ತೆ. ಈ ರೀತಿ ಅನ್ಕೋಬೇಡ. ಯಾಕೆಂದರೆ ತಾನು ಏನಂದು ಕೊಡುತ್ತಾನೋ ಅದೇ ಆಗಿದ್ದಾನೆ, ತಾನು ಏನು ಅಂದ್ಕೊಳ್ತಾನೋ ಅದೇ ಆಗ್ತಾನೆ. ವಾಸ್ತವಿಕ ಅದು ಆಗಲ್ಲ ಅವನು, ಆದರೆ ತಾನು ಏನು ಅಂದ್ಕೊಳ್ತಾನೋ ಅದೇ ತಾನು ಅಂದ್ಕೊಂಡು ಜೀವನ ಮಾಡ್ತಾನೆ. ಹೌದಾ? ಅಂದುಕೊಳ್ಳುವುದು ಮತ್ತೊಬ್ಬರ ಅಭಿಪ್ರಾಯದ ಮೇಲೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದು ಭಾರತ ದೇಶದಲ್ಲಿ ವಿಪರೀತ, ಎಲ್ಲ ಕಡೆಯೂ ಇದೆ, ಇಲ್ಲ ಅಂತಲ್ಲ. ಬಟ್ ಭಾರತ ದೇಶದಲ್ಲಿ ವಿಪರೀತ. ಯಾರೇನು ಅಂದ್ಕೊಳ್ತಾರೋ, ಯಾರೇನು ಅಂದ್ಕೊಳ್ತಾರೋ, ಆ ಬೀಗರೇನು ಅಂದ್ಕೊಳ್ತಾರೋ, ಈ ಬೀಗರೇನು ಅಂದ್ಕೊಳ್ತಾರೋ, ಅಲ್ಲ, ಆ ಬೀಗರು ಕಾಲಿಟ್ಕೊಂಡಿದ್ದಾರೆ, ಇನ್ನೊಬ್ಬ ಬೀಗರು ಕಾಲಿಟ್ಕೊಂಡಿದ್ದಾರೆ. ನಾವು ಒಬ್ಬರು ಕಾಲು ಇದ್ದರೆ ಅವ್ರೇನು ಅಂದ್ಕೊಳ್ತಾರೋ ನಾವು ಮರ್ಯಾದೆ ಹೋಗುತ್ತೋ ಇಲ್ಲ. ಇವಾಗ ಅವ್ರಿಗೋಸ್ಕರ ಕಾಲು ತಗೋಬೇಕು. ನಿರಭಿಮಾನ ಚಿತ್ನಲ್ಲಿ ಬಂದು ಜಗತ್ತಿಗೆ ನಾನು ಯಾರು ಅಂತ ನಮ್ಗೆ ಪ್ರಶ್ನೆ ಬರಲೇ ಇಲ್ಲ. ಆ ಪ್ರಶ್ನೆ ಬರಬೇಕಾದ್ರೆ ಎಷ್ಟು ಜನ್ಮಗಳ ಪುಣ್ಯ ಇರಬೇಕು, ಬರಲಿಲ್ಲ. ಮತ್ತೇನು ಮಾಡಿದ್ವಿ? ನನ್ನ ನೋಡಿ ಮನೆಯಲ್ಲಿ ನೀನು ಹಿಂದೂ ಅಂದರು, ಮತ್ತು ಬ್ರಾಹ್ಮಣ ಅಂದರು, ಏನೇನೋ ನನ್ನ ನೋಡಿ ಹೇಳಕ್ಕೆ ಶುರು ಮಾಡಿದ್ರು. ಹೌದಾ? ತಾಯಿ ಮುದ್ದಿಟ್ಕೊಂಡು ಎಷ್ಟು ಚೆನ್ನಾಗಿದೆಯೋ ಮಗು ಅಂತ ಭಾಳ ಆನಂದ ಪಡ್ಲಾಕೆ. ಅದನ್ನು ಕೇಳಿ ಕೇಳಿ ನಾನು ಚೆನ್ನಾಗಿದ್ದೀನಿ ಅನಿಸುತ್ತೆ. ಯಾಕೆ ಹೇಳಿದ್ರು ಚೆನ್ನಾಗಿದ್ದೀಯ ಅಂತ. ಬೇರೆಯವರು ಏನೇನು ಹೇಳಿದ್ರು ಅದನ್ನೇ ನಾನು ಅಂತ ಮಾಡಿಕೊಂಡು ಈಗಲೂ ಬೇರೆಯವರು ಏನೇನು ಹೇಳ್ತಾರೋ ಅದೇ ಥರ ಜೀವನ ಮಾಡ್ತಿದ್ವಿ. ನಮ್ಮ ತಿಳುವಳಿಕೆಗೆ ನನಗೆ ನಾನು ಬೆಲೆ ಕೊಟ್ಕೊಂಡಿಲ್ಲ. ಬೇರೆಯವರು ಯಾವ ರೀತಿ ನೋಡ್ತಾರೆ ನನ್ನ ಅನ್ನೋದ್ರಲ್ಲಿ ಜೀವನ ಮಾಡ್ತಿದ್ದಾರೆ. ಕಾರಣ ತಾನು ಏನಂದು ಕೊಡ್ತಾನೋ ಅದೇ ಆಗಿದ್ದಾನೆ. ಅಂದುಕೊಳ್ಳೋದು ಮತ್ತೊಬ್ಬರ ಅಭಿಪ್ರಾಯದ ಮೇಲೆ. ಇದಕ್ಕೆ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಬ್ರಾಹ್ಮಣರು ಅದು ಯಾಕೆ ಪರಿಚಯ ಮಾಡೋದು ಗೊತ್ತಿಲ್ಲ, ಒಂದು ಕುರಿ ಕೊಂಡ್ಕೊಂಡು, ಕುರಿ ಮರಿ ಕೊಂಡ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಿದ್ರಂತೆ. ಯಾರೋ ಒಂದು 4-5 ಜನ ನೋಡಿದ್ರು, ಬ್ರಾಹ್ಮಣರು ಕುರಿ ಹಾಕಿ ಕೊಂಡ್ಕೊಂಡಿದ್ದಾರೆ, ನಾವು ಅದನ್ನೇನು ಮಾಡಿ ತೊಗೊಂಡ್ಬಿಟ್ಟು ಬೇಯಿಸ್ಕೊಂಡು ತಿಂದ್ಬಿಡ್ಬೇಕು. ಅವ್ರಿಗೆ ಯಾಕೆ ಏನೋ ಕೊಂಡ್ಕೊಂಡಿದ್ದಾರೆ ಅವರು, ಅವ್ರಿಗೆ ಯಾಕೆ ಕೊಂಡ್ಕೊಂಡ್ರು ಗೊತ್ತಿಲ್ಲ. ಅದಕ್ಕೆ 4 ಜನ ಬೇರೆ ಬೇರೆ ಆಗ್ಬಿಟ್ರಂತೆ. ಹಾಗೆ ದೂರ ಹೋಗಿ ನಿಂತ್ಕೊಂಡ್ರು. ಸ್ವಲ್ಪ ದೂರ ಬ್ರಾಹ್ಮಣರು ಹೋದರು. ಅಯ್ಯೋ ಸ್ವಾಮಿಗಳೇ, ಇದ್ಯಾಕೆ ನಾಯಿ ತಲೆ ಮೇಲೆ ಹೊತ್ಕೊಂಡಿದ್ದೀರಾ? ನಾಯಿ ಭುಜದ ಮೇಲೆ ಹೊತ್ಕೊಂಡಿದ್ರೆ ಯಾಕೆ ಅಂದಂತೆ. ನಿಂಗೇನು ಕಣ್ಕಣಲ್ವ, ಇದು ನಾಯೆಲ್ಲ ಕುರಿ ಕೊಂಡ್ಕೊಂಡಿದ್ದೀನಿ ನಾನು 50 ರೂಪಾಯಿ ಕೊಟ್ಟು. ಅಯ್ಯಯ್ಯೋ ನಿಂಗೆ ಮೋಸ ಮಾಡಿದ್ದಾರೆ, ನಾಯಿಯದು ಅಂದಂತೆ. ಅಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋದರು. ಹಾಗೆ ಮಾತಾಡ್ತಿದ್ರೆ ಇನ್ನೊಬ್ಬ ಸಿಕ್ಕಿ ಅಲ್ಲ ಈ ನಾಯಿ ಯಾಕೆ ಕೊಂಡ್ಕೊಂಡ್ರಿ ನೀವು ಅಂದ. ನಾಯೆಲ್ಲ ಇದು ಕುರಿ, ನೀವು ಯಾರೋ ಮೋಸ ಮಾಡಿದಾರಾಗಲಿ ಅಂದ ಅವನನ್ನು. ಮತ್ತೆ ಮುಂದಕ್ಕೆ ಹೋದ್ರೆ ಇನ್ನೊಬ್ಬ ಸಿಕ್ಕಿದ, ಅವನು ಹಾಗೆ ಇಲ್ಲ, ನಾಯಿ ಇದು ಅಂತ. ಯಾವ ಇನ್ನೊಬ್ಬ 4 ಜನ ನಾಯಿ ಅಂದರೆ ಇವರಿಗೆ ಅಯ್ಯಯ್ಯೋ ಮೋಸ ಆಗೋಯ್ತು, ನನಗೆ ನಾನು ಕುರಿನ ಕೊಂಡ್ಕೋಬೇಕು ಅಂತ ಅಂದ್ಕೊಂಡೆ, ನಾಯಿ ಸಿಕ್ಕೋಯ್ತು ಅಂತ. ಆ ರೀತಿ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ನಿಶ್ಚಯ ಮಾಡಿ ನಮ್ಮ ಬಗ್ಗೆ ನಾವು ನಿಶ್ಚಯ ಮಾಡಿಕೊಳ್ತೇವೆ. ಪ್ರತಿಯೊಂದನ್ನು ಬೇರೆಯವ್ರು ಏನು ಅಂದ್ಕೊಳ್ತಾರೋ, ಬೇರೆ ಏನು ಅಂದ್ಕೊಳ್ತಾರೋ
ಅಲ್ಲ, ನಾವಿವಾಗ ಅಹಂಕಾರ ಬೆಳೆಸ್ಕೊಂಡಿರೋದೇನೆ ನಿರಭಿಮಾನದಲ್ಲಿ ಬಂದ್ವಿ. 1ನೇ ವರ್ಷಕ್ಕೆ ನಾನು ಶುರುವಾಯಿತು. ಬೇರೆಯವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನೋ ನನ್ನ ಬಗ್ಗೆ ಹೇಳಕ್ಕೆ ಶುರು ಮಾಡಿದ್ರು. ಅದನ್ನೇ ನಾನು ಅಂದ್ಕೊಂಡೆ. ಮತ್ತು ನಾನು ಓದೆ ನಾನು ಐ ಆಮ್ ಎಮ್.ಕಾಮ್ ಅಂತ. ನೀನು ಎಮ್.ಕಾಮು, ನೀನು ಓದಿ ಎಮ್.ಕಾಮು ಅಂದರೆ ಮತ್ತು ನಾನು ಏನು ಕೆಲಸ ಮಾಡ್ತೀನೋ ಅದೇ ನಾನು ಇಂಜಿನಿಯರು. ನೀನು ಮಾಡೋ ಕೆಲಸ ಇಂಜಿನಿಯರು. ಒಬ್ಬರು ರಿಟೈರ್ಡ್ ಆಗಿ ರಿಟೈರ್ಡ್ ಜಡ್ಜು ಬದ್ರಿನಲ್ಲಿ ಹೋಗಿ ಸೇರ್ಕೊಂಡಿದ್ರು. ಆ ಬದ್ರಿನಲ್ಲಿ ಹೋಗಿ ಸೇರ್ಕೊಂಡಿದ್ರು. ಅವ್ರು ಹೇಳೋರು, ನಾನು ರಿಟೈರ್ಡ್ ಜಡ್ಜಲ್ಲಿ ಹೋಗಿಲ್ಲ ಅಂತ. ಯಾಕೆ? ನಾವು ಏನು ಕೆಲಸ ಮಾಡ್ತೀವಿ ಅದೇ ನಾವು ಅಂದ್ಕೊಂಡ್ಬಿಡ್ತೀವಿ. ರಿಟೈರ್ಡ್ ಆದಮೇಲೆ ಅದೇ ಅಂದ್ಕೊಳ್ತಾ ಇರ್ತೀವಿ. ಸೊ ಈ ರೀತಿ ಬೇರೆಯವರು ಏನೇನು ಹೇಳಿದ್ರು ನಾನು ಅಲ್ಲದನ್ನು ಸೇರಿಸ್ಕೊಂಡು ನಾನು ಇಂಥವ್ರು ಅಂತ ಮಾಡ್ಕೊಂಡಿದ್ದೀವಿ. ಅದನ್ನು ಸರಿಯಲ್ಲ ಅದು. ಯಾಕೆ? ಉಪನಿಷತ್ತಿನ ಕೊಡುಗೆ ಅಪಾರವಾದದ್ದು. ಉಪನಿಷತ್ತು ಹೇಳ್ತಾ ಇದೆ, ನಿನ್ನ ಬಗ್ಗೆ ನೀನು ಕ್ಷುದ್ರವಾಗಿರ್ತಕ್ಕಂಥ ಭಾವನೆ ಮಾಡ್ಕೊಂಡಿದ್ಯೋ ಅದು ನೀನಲ್ಲ. ಶುದ್ಧ ಚಿತ್ತ. ನಾನು ಹುಟ್ಟಿದ್ದೀನಿ, ಸಾಯ್ತೀನಿ, ಹುಟ್ಟು ಸಾವಿರ ಮಧ್ಯೆ ದುಃಖಿಯಿಂದ ಜೀವನ ಮಾಡ್ತೀನಿ ಅಂದ್ಕೊಂಡಿದ್ಯಾ? ಆ ರೀತಿ ಅನ್ಕೋಬೇಡ. ಯಾಕೆಂದರೆ ನೀನು ಶುದ್ಧ ಸ್ವರೂಪ, ಬುದ್ಧ ಸ್ವರೂಪ. ಇದು ಉಪನಿಷತ್ತಲ್ಲೇ ಇದೆ ಹೊರತು ಮತ್ತಿನ್ನೆಲ್ಲೂ ನಮಗೆ ಸಿಗಲ್ಲ ಈ ಉಪದೇಶ. ಒಂದು ವೇಳೆ ಯಾರನ್ನ ತಗೊಂಡಿದ್ದಾರೆ ಅಂದರೂ ಉಪನಿಷತ್ತನ್ನೆಲ್ಲ ತಗೊಂಡಿದ್ದಾರೆ ಹೊರತು ಸ್ವತಂತ್ರವಾಗಿ ಬೇರೆ ಎಲ್ಲೂ ಸಿಗಲ್ಲ. ಆದರೆ ನಮ್ಮ ಭಾರತ ದೇಶ ಅಂತೇನಂತಾರೋ ಆ ಭೌಗೋಳಿಕ ದೃಷ್ಟಿಯಿಂದ ಇಷ್ಟು ಮಾತ್ರ ಭಾರತ, ಇಷ್ಟು ಮಾತ್ರ ಹಿಂದೂ ಸರಿಯಲ್ಲ. ಇರಲಿ, ಅದು ಭಾರತ ದೇಶದ ಜನ ಇದನ್ನು ಒಪ್ಕೊಂಡ್ರು. ನಾವು ಯಾರನ್ನು ಹತ್ಯೆ ಮಾಡೋಕ್ಕೆ ಹೋಗಿಲ್ಲ ಋಷಿಗಳನ್ನ. ನಮ್ಮ ಸಂಪ್ರದಾಯದಲ್ಲಿ ಯಾವ ಋಷಿನೂ ಹತ್ಯೆ ಮಾಡೋಕ್ಕೆ ಹೋಗಿಲ್ಲ. ನೀನು ಹೆಣ್ಣಲ್ಲ, ಗಂಡಲ್ಲ, ಸಂಸಾರಿ ಅಲ್ಲ, ದುಃಖಿ ಅಲ್ಲ, ನೀನು ಬ್ರಹ್ಮಸ್ವರೂಪ ಅಂತ ಹೇಳಿದ್ರೆ, ಆನಂದ ಸ್ವರೂಪ ಅಂತ ಹೇಳಿದ್ರೆ ಅವ್ರನ್ನ ವಿರೋಧ ಮಾಡೋಕ್ಕೆ ಹೋಗಿಲ್ಲ. ಬಟ್ ಅದೇ ಮುಸ್ಲಿಮ್ಸಲ್ಲಿ ಮನ್ಸೂರ್ ಅನ್ನತಕ್ಕಂಥ ಒಬ್ಬ ಅನಲ್ ಹಕ್, ನಾನೇ ಬ್ರಹ್ಮಸ್ವರೂಪ ಅನ್ನತಕ್ಕಂಥದನ್ನ ಎಲ್ಲರಿಗೂ ತಿಳಿಸ್ಕೊಡ್ಬೇಕು, ಎಲ್ಲರೂ ಆನಂದವಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ ಅಂತ ಹೇಳಕ್ಕೆ ಹೋಗ್ತಾನೆ. 1,00,000 ಜನ ವಿರೋಧ ಮಾಡ್ತಾರೆ. ಎಷ್ಟು ಮಟ್ಟಿಗೆ ವಿರೋಧ ಮಾಡ್ತಾರಪ್ಪ ಅಂದರೆ 2 ಪಾಲಿಗೆ ತೆಗೆದುಬಿಡ್ತಾರೆ, 2 ಹಸ್ತಗಳನ್ನು ತೆಗಿತಾರೆ, ಇರತಕ್ಕಂಥ ಶರೀರವನ್ನು ನೇಣು ಹಾಕ್ತಾರೆ. ಆದರೂ ನಗುತ್ತಾಗ್ತಾ ಇರ್ತಾರೆ ಮನುಷ್ಯ. ಜನರಿಗೆ ಆಶ್ಚರ್ಯ ಆಗುತ್ತೆ. ಇದು ಸಾಯತಕ್ಕಂಥ ಸ್ಥಿತಿ ಬಂದು ಆನಂದವಾಗಿರ್ಬೋದು ನಾವು ಇದು ತಿಳ್ಕೊಂಡ್ರೆ. ಸರಿ, ಜನಗಳು ಕೇಳ್ತಾರೆ, ಇಷ್ಟೆಲ್ಲ ಹಿಂಸೆ ಮಾಡ್ತಿದ್ದೀವಿ, ನಿಂಗೇನು ನೋವಾಗ್ತಿದ್ವಿ ಅಂತ. ಇಲ್ಲಪ್ಪ, ನನಗೇನು ನೋವಾಗ್ತಿಲ್ಲ, ಒಂದೇ ಒಂದು ಯೋಚಿಸ್ತಾ ಇದ್ದೀನಿ, ಈ ಉನ್ನತವಾದಂಥ ತತ್ವವನ್ನು ಯಾವ ರೀತಿ ಇವ್ರಿಗೆ ತಿಳಿಸೋದು ಅನ್ನೋದು ಯೋಚಿಸ್ತಾ ಇದ್ದೀನಿ. ಅವಾಗ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರನ್ನ. ಇಷ್ಟು ಹಿಂಸೆ ಕೊಟ್ಟರು ನಮಗೆ ಉಪದೇಶ ಮಾಡಬೇಕು ಅನ್ನತಕ್ಕಂಥ ಕರುಣೆನೇ ಇದೆ ಇವರಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋದು. ತಗೊಂಡು ಸಮುದ್ರದಲ್ಲಿ ಹಾಕಿಬಿಡ್ತಾರೆ. ಸಮುದ್ರದಲ್ಲಿ ಗುಂಡು ಕಟ್ಟಿ ಸಮುದ್ರದಲ್ಲಿ ಹಾಕ್ಬಿಟ್ರೆ ಅವರು ಪ್ರಾಣ ಹೋಗುತ್ತೆ. ಸಮುದ್ರದ ಅಲೆಯಿಂದಲೂ ಅದೇ ಶಬ್ದ ಬರುತ್ತಂತೆ, ಅನಲ್ ಹಾಕಿ ನೀನು ಬ್ರಹ್ಮ ಅನ್ನತಕ್ಕಂಥ ಶಬ್ದ ಬರುತ್ತೆ. ನಮ್ಮಲ್ಲಿ ಭಾರತದಲ್ಲಿ ಬಹಳಷ್ಟು ಅದ್ಭುತವಾದಂಥ ಕೊಡುಗೆ ಕ್ಷುದ್ರ ಭಾವನೆಯನ್ನು ಬಿಡು, ನೀನೇ ಉನ್ನತವಾದಂಥ ಅಸ್ತಿತ್ವ, ನೀನೇ ಆನಂದ ಸ್ವರೂಪ ಅನ್ನತಕ್ಕಂಥದ್ದು ಹೇಳ್ತಾರೆ. ಯಾವುದು ಭಾರತ ಯದ್ಭಾವಂ ತದ್ಭವತಿ, ಮಾನ್ಯತೆಯೇ ಜೀವನ ಅಂತಾರೆ. ಅಂದರೆ ನನ್ನ ಬಗ್ಗೆ ನಾನು ಯಾವ ರೀತಿ ಅಂದ್ಕೊಳ್ತೇನೋ, ಭಾವನೆ ಬೆಳೆಸ್ಕೊಳ್ತೇನೋ ಆ ರೀತಿ ಒದ್ದಾಡ್ತೇನೆ. ಇವಾಗ ನೋಡಿ, ಪೇಪರಲ್ಲಿ ಅದು ಆಂಧ್ರದಲ್ಲಿ ಇನ್ನೂ ಜಾಸ್ತಿ, ಇಲ್ಲೂ ಇದೆ ಅಂತ ಇಟ್ಕೊಳ್ಳಿ, ಎಲ್ಲ ಕಡೆಯೂ ಇದೆ, ಆಂಧ್ರದಲ್ಲಿ ಇನ್ನೂ ಜಾಸ್ತಿ. ಯಾರೊಬ್ಬ ರೆಡ್ಡಿನ ಸಾಯಿಸ್ಬಿಟ್ರು ಅಂತ ಪೇಪರ್ ಬಂದರೆ ಇಡೀ ರೆಡ್ಡಿ ಜನಾಂಗನ ಓಡಾಡ್ತಾರೆ. ಒಬ್ರು ಯಾರೋ ವೇದಾಂತ ಹೇಳ್ತಾರೆ, ಅವರು ಕಮ್ಮ ಕ್ಯಾಸ್ಟ್. ಆ ಕಮ್ಮ ಅದೇ ಚಂದ್ರಬಾಬು ನಾಯ್ಡುನ ಯಾರನ್ನ ಏನನ್ನ ಅಂದರು ಅಂದರೆ ಈ ವೇದಾಂತ ಹೇಳ್ತಿದ್ರಲ್ಲ, ಇವ್ರಿಗೆ ಎಷ್ಟು ದುಃಖ ಆಗುತ್ತೋ. ನೀನು ಕಮ್ಮ ಅಲ್ಲವೇ ಅಲ್ಲ, ಹೇಳುವಾಗ ನಾನು ಬ್ರಹ್ಮ, ಮತ್ತು ಪೇಪರ್ ಓದುವಾಗ ನಾನು ಕಮ್ಮ.
ಅಂದರೆ ಅಭಿಮಾನ. ನಾನು ಈ ಜಾತಿಯವನು ಅಂದ್ಕೊಂಡ್ರೆ ಅದೇ ರೀತಿ ಜೀವನ ಮಾಡ್ತೇನೆ. ಆ ಜಾತಿಯವ್ರಿಗೆ ಏನೋ ಹೆಚ್ಚು ಕಮ್ಮಿ ನನಗೆ ಆಯಿತು ಅಂತ ಓಡಾಡ್ತೇನೆ. ಈ ರೀತಿ ನಾವು ಏನು ತಾದಾತ್ಮ್ಯತೆಯನ್ನು ಪಡಿತೀವೋ ಆ ತಾದಾತ್ಮ್ಯ ಪ್ರಕಾರ ಜೀವನ ಮಾಡ್ತಿರ್ತೀವಿ. ಅದು ಕಾರಣ ತಾದಾತ್ಮ್ಯತೆಯನ್ನು ಬಿಟ್ಟರೆ ನೀನು ಅಖಂಡ ಸ್ವರೂಪ ಅಂತ ಹೇಳ್ತಾರೆ. ಮಾನ್ಯತೆ ಮತ್ತೊಬ್ಬರ ಹೇಳಿಕೆಯ ಮೇಲೆ ಬದ್ಧನಾಗಬೇಕಾದವನು ಅಷ್ಟಾಕ್ರಮ ಬೇರೆಯವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅದೇ ನಾನು ಅಂದ್ಕೊಂಡು ಸಂಸಾರಿ ದುಃಖಿ ಬದ್ಧನಾದ. ಅಷ್ಟಾವಕ್ರ ಮಹರ್ಷಿ ಹೇಳಿದ್ದನ್ನು ಕೇಳಿದ್ರೆ ಬುದ್ಧನಾಗ್ತಾನೆ. ಬುದ್ಧ ಅಂದರೆ ಜ್ಞಾನ ಸ್ವರೂಪ. ಸೊ ಆ ಜ್ಞಾನ ಸ್ವರೂಪ ಅನ್ನತಕ್ಕಂದರೆ ನಿನ್ನ ಒಂದು ಸ್ವರೂಪ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ ನಾವು. ಶುದ್ಧ ಬುದ್ಧ ಸ್ವರೂಪತ್ವ ಮಾಗಮ ಕ್ಷುದ್ಧ ಚಿತ್ತತ ನಿರಪೇಕ್ಷೋ ನಿರ್ವಿಕಾರಃ ನಿರ್ಭರ ಶೀತಲಾಶಯಃ ಅಗಾಧ ಬುದ್ಧಿರಕ್ಷುಬ್ಧಃ ಅವಚಿನ್ಮಾತ್ರ ವಾಸನಃ ನಿರಪೇಕ್ಷೋ ನಿರ್ವಿಕಾರಃ ನಿರ್ಭರ ಶೀತಲಾಶಯಃ ಅಗಾಧ ಬುದ್ಧಿರಕ್ಷುಬ್ಧಃ ಅವಚಿನ್ಮಾತ್ರ ವಾಸನ. ಅಂದರೆ ಆನಂದ ಅನ್ನತಕ್ಕ ನಿರಪೇಕ್ಷ, ಯಾವ ಅಪೇಕ್ಷೆ ಅನ್ನತಕ್ಕಂಥದ್ದು ಬೇಕಿಲ್ಲ. ನಿರಪೇಕ್ಷ ಅಪೇಕ್ಷೆ ಅಂದರೆ ನನಗೆ ಆಸೆ, ಅದಿದ್ದರೆ ಸುಖವಾಗಿರ್ತೀನಿ, ಇಲ್ಲಿದ್ದರೆ ಸುಖವಾಗಿರ್ತೀನಿ, ಹಾಗಿದ್ದರೆ ಸುಖವಾಗಿರ್ತೀನಿ, ಹೀಗಿದ್ದರೆ ಸುಖವಾಗಿರ್ತೀನಿ. ನಿರಪೇಕ್ಷ, ಇನ್ಯಾವುದನ್ನು ಬಯಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಒಂದು ಯೋಚನೆ, ನಿಮ್ಗೆ ವ್ಯವಹಾರ ಇದು ಆನಂದಕ್ಕೋಸ್ಕರ ಏನೇನೋ ಮಾಡ್ಕೊಂಡಿರ್ತೀವಿ. ಕೊನೆಗೆ ರಾತ್ರಿಗೆ ಹೋಗಿ ಮಲಗಿದ್ರೆ ಸಾಕಪ್ಪ ಅಂತೀವಿ. ಹೌದಾ? ಈಗ ಮಲಗಿದಾಗ ನಿಮಗೆ ಆನಂದ ವಸ್ತುಗಳು ಯಾವುದನ್ನು ಇದೆಯೋ ಏನಿಲ್ಲ, ಗೊತ್ತಲ್ಲ. ಆದರೂ ಮಲಗಿದ್ರೆ ಸಾಕಂತೀವಿ. ಯಾಕೆ? ಇವನ್ನೆಲ್ಲ ಪಡ್ಕೊಂಡ್ಬಿಟ್ರೆ ಎಲ್ಲ ಪಡ್ಕೊಂಡು ಇರ್ತೀವಿ, ಅದನ್ನು ನಿದ್ದೆ ಅಂತೀವಿ. ಆ ನಿದ್ದೆನಲ್ಲಿ ಏನು ಬೇಕು ಅನ್ನಿಸ್ತು, ಏನಾದ್ರು ಬೇಕನ್ನಿಸ್ತು. ಸದ್ಯ ಪರಮಾತ್ಮ ಅದೊಂದು ಕೊಟ್ಟಿಯ ನಮಗೆ. ಒಂದೆಡೆ ಅಲ್ಲೂ ಡಿಮ್ಯಾಂಡ್ಸ್ ಇದ್ದರೆ, ಅಲ್ಲೂ ಡಿಮ್ಯಾಂಡ್ಸ್ ಇದ್ದು ಅಲ್ಲಿ ಈ ಸಂಸಾರದವರೆಲ್ಲ ಅಲ್ಲೂ ಬರೋದಾದರೆ ಇನ್ನು ನಾವು ಜೀವನ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇರುತ್ತೆ ಅಂದಾಗ ತೃಪ್ತ ಸ್ವರೂಪ. ಅದು ತೃಪ್ತ ಸ್ವರೂಪ ಏನಪ್ಪ, ಮನೆಗೆ ಹೆಸರಿಡ್ತಾರೆ ತೃಪ್ತಿ ಅಂತ. ಒಳಗಡೆ ಹೋಗಿ ಮಾತಾಡೋದು ಗೊತ್ತಾಗುತ್ತೆ. ಏನು ಎಲ್ಲರೂ ಅದು ತೃಪ್ತಿ. ಮಗಳಿಗೆ ಹೆಸರಿಡ್ತಾರೆ ತೃಪ್ತಿ ಅಂತ. ಒಳ್ಳೆಯದೇ. ಈಗಿನ ಕಾಲಕ್ಕೆ ಸಮಸ್ಯೆ ಹೆಸರಿಡ್ತಾರೆ, ಮಗಳಿಗೆ ತೃಪ್ತಿ ಅಂತ ಇಟ್ಟಿದ್ದಾರೆ. ಆ ತೃಪ್ತಿ ಹುಟ್ಟಿದ ಮೇಲೆ ಎಲ್ರಿಗೂ ಅದು ತೃಪ್ತಿನೇ. ಹೆಸರು ಮಾತ್ರ ಅಲ್ಲ, ತೃಪ್ತಿ ಅಂದರೆ ಶಬ್ದ ಮಾತ್ರ ಅಲ್ಲ. ಮತ್ತು ತೃಪ್ತಿ ಏನಪ್ಪ, ಬೇಕು ಅನ್ನೋದು ಇಲ್ಲ, ಬೇಡ ಅನ್ನೋದು ಇಲ್ಲ. ಇವಾಗ ನಿದ್ದೆಯಲ್ಲಿ ಇರತಕ್ಕಂಥ ಸ್ವರೂಪ ಈಗಲೂ ಅದೇ ಸ್ವರೂಪ. ನೀವು ಅದೇ ಸ್ವರೂಪ, ನಾನು ಆನಂದ ಸ್ವರೂಪ ಅಂದಮೇಲೆ ಇನ್ನೇನು ಬೇಕು ಆನಂದಕ್ಕೆ? ಏನು ಬೇಡ. ಸೊ ಯಾವ ನಾನೇ ಆನಂದ ಒಳಗಡೆ ಈ ಭೌತಿಕ ಜೀವನ ಹೇಗನ್ನ ಇಲ್ಲಿ ಬಿಡು. ಏನಿದ್ರು ತೃಪ್ತಿನೇ, ಏನಿದ್ರು ಆನಂದವೇ. ಇವರು ಯಾರು ಭರ್ತೃಹರಿ ಮಹಾರಾಜ್ ರಾಜನಾಗಿದ್ದವರು ಯಾವುದೋ ಒಂದು ಪ್ರಸಂಗದಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ. ಆ ಪ್ರಸಂಗನ ಕೇಳಿ ಭಾಳ ಚೆನ್ನಾಗಿದೆ. ಮಾಡಿ ಮೇಲೆ ನಿಂತಿರ್ತಾನಂತೆ ಗಂಡ ಹೆಂಡತಿ ಇಬ್ಬರೂ. ಅದು ಆಗಿನ ಕಾಲಕ್ಕೆ, ಈಗಿನ ಕಾಲಕ್ಕೆ ನೀವೆಲ್ಲ ತಲೆಗೆ ಹಾಕೋಬೇಕಾದಿಲ್ಲ. ಆಗಿನ ಕಾಲಕ್ಕೆಲ್ಲ ಇತ್ತು. ಮಾಡಿ ಮೇಲೆ ನಿಂತಿರ್ತಾರೆ, ಭರ್ತೃಹರಿ ಶ್ರೀಮತಿ ನಿಂತಿರ್ತಾರೆ. ಯಾರೋ ಸತ್ತೋಗಿದ್ರೆ ಹೆಣ ಹೊತ್ಕೊಂಡು ಹೋಗ್ತಿರ್ತಾರೆ. ಹೆಣ ಹೊತ್ಕೊಂಡು ಹೋಗ್ತಾ ಇದ್ದರೆ ಆ ಹಿಂದುಗಡೆ ಹೆಂಡತಿ ಯಾರು ಸತ್ತಿರಲ್ಲ, ಅವ್ರ ಶ್ರೀಮತಿಯರು ಸಹಗಮನಕ್ಕೆ ಹೋಗ್ತಿರ್ತಾರೆ. ಇದೊಂದು ಭಾಳ ಅದ್ಭುತವಾದದ್ದು ಸಹಗಮನ ಅನ್ನೋದು. ಅದನ್ನು ಅರ್ಥ ಮಾಡಿಕೊಳ್ತಾರೆ. ಏನೇನೋ ಸಮಾಜ ಕೆಡಿಸ್ಬಿಟ್ಟು ಕೊನೆಗೆ ಬಲವಂತಕ್ಕೆ ತಳ್ಳಕ್ಕೆ ನೋಡಿದ್ರು. ಅವಾಗ ಏನೋ ರೂಲ್ಸ್ ರೆಗ್ಯುಲೇಷನ್ ಮಾಡೋದು ಇಟ್ಕೊಳ್ಳಿ.
ಎಷ್ಟು ಹೊಂದಾಣಿಕೆಯನ್ನು ಜೀವನ ಮಾಡೋದಂದರೆ ಅವ್ರು ಹೋಗ್ಬಿಟ್ಟು ನಾನು ಇಲ್ಲದೆ ಗಂಡನೂ ಹಾಗೆ ನಾನು ಪ್ರಾರಂಭದಲ್ಲಿ ಹೆಂಡತಿ ಸತ್ತಂದ್ರೆ ಸತ್ಲು ವಾರ್ತೆ ಕೇಳಿ ನನ್ನ ಪ್ರಾಣ ಹೋಗೋದು, ಮತ್ತೆ ಗಂಡ ಸತ್ತ ವಾರ್ತೆ ಕೇಳಿದ್ರು ಪ್ರಾಣ ಹೋಗೋದು. ಆಮೇಲೆ ಸ್ವಲ್ಪ ಬದಲಾವಣೆ ಬಂತು, ಗಂಡಸರಲ್ಲಿ ಹೋದರೆ ಇವಳು ನನ್ನ ಮದುವೆ ಮಾಡ್ಕೊಳ್ತೀನಿ ಅನ್ನೋದು ಬಂತು. ಬಟ್ ಇವರಿಗೆ ಗಂಡ ಸತ್ತನ ವಾರ್ತೆ ಕೇಳಿದ್ರೆ ಪ್ರಾಣ ಹೋಗ್ತಿರ್ಲಿಲ್ಲ. ಸ್ವಲ್ಪ ಸಮಯ ಆದಮೇಲೆ ನಾನು ಯಾಕೆ ಇರಬೇಕು ಅಂತ ಯೋಚನೆ ಮಾಡಿ ಸಾಗಮನಕ್ಕೆ ಹೋಗೋರು, ಹೌದಾ? ಆಮೇಲೆಲ್ಲ ಬದಲಾವಣೆ ಬಂತು. ಇವಾಗ ಏನು ಪರಿಸ್ಥಿತಿ ನಿಮಗೆ ಗೊತ್ತು. ನನ್ನ ದಿವಸ ಪೇಪರ್ ಇದೆ, ಗಂಡ ಸತ್ರ 75 ಲಕ್ಷ ರೂಪಾಯಿ ಇದೆ ಅಂತೆ ಆಕೆ ಹತ್ರ. ಗಂಡನ ದುಡ್ಡು 75 ಲಕ್ಷ ರೂಪಾಯಿ ಇದೆ ಅಂತೆ. ಅದೇ ಗಂಡ ಸತ್ತರೆ ಹೆಣ ಹೆಚ್ಚಿಗೆ ದುಡ್ಡು ಕೊಟ್ಟಿಲ್ಲ, ಎಲ್ಲೋ ಹೊರಟೋಗ್ಬಿಟ್ರು. ಊರಿನವರೆಲ್ಲ ಸೇರಿ ದುಡ್ಡು ಕಲೆಕ್ಟ್ ಮಾಡಿ ಶವ ಸಂಸ್ಕಾರ ಮಾಡಿದ್ದಾರೆ. ಇವಾಗಿನ ಪರಿಸ್ಥಿತಿ ಇರಲಿ. ಬರ್ತಲ್ಲಿ ನೋಡ್ತಾನೆ ಸಹಗಮನಕ್ಕೆ ಹೋಗ್ತಾ ಇದ್ದಾಳೆ. ಅವಾಗ ಹೆಂಡತಿಗೆ ಹೇಳ್ತಾನೆ, ನೋಡು ಗಂಡ ಅಂದರೆ ಎಷ್ಟು ಪ್ರೇಮ, ಅವನು ಸತ್ತ ಅಂತ ಆಕೆನೂ ಸಾಯಕ್ಕೆ ಹೋಗ್ತಾಳೆ ಅಂದರೆ ಆಕೆ ಹೇಳ್ತಾಳೆ ಅದು ಪ್ರೇಮ ಅಲ್ರಿ. ಸತ್ತ ಅನ್ನತಕ್ಕಂಥ ಮಾತನ್ನು ಕೇಳಿ ಇನ್ನೂ ಪ್ರಾಣದಲ್ಲಿದ್ದಾಳೆ ಅಂದರೆ ಆಕೆಗೆ ಪ್ರೇಮ ಇಲ್ಲ. ಆವಾಗ ಭಕ್ತರಿಗೆ ಅನಿಸುತ್ತಂತೆ ಇವ್ರು ಯಾವ ರೀತಿ ಇದ್ದಾರೋ ಅಂದರೆ ಏನೇ ಪರಿಸ್ಥಿತಿ ಒಂದು ತೃಪ್ತನಾಗಿರ್ತಾರೆ ಎಂದು ತಿಳ್ಕೊಂಡೇ ಕೇಳ್ತಿದ್ದೀನಿ, ಅದನ್ನು ಮರಿಬಾರ್ದು. ಭಕ್ತರಾಗಿ ಅವಾಗ ಕೊಟ್ಟು ಹಗಿದ್ಮೇಲೆ ಇವಳಿ ಆಗಿದ್ದಾಳೆ ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು ಅರಣ್ಯಕ್ಕೆ ಹೋಗಿ ಅವನ ಬಟ್ಟೆ ಎಲ್ಲ ತೆಗೆದು ಅದಕ್ಕೆ ಕೆಂಪು ಸ್ವಲ್ಪ ಕೆಂಪು ಬಣ್ಣಗೊಳ್ದು ಮನೆಗೆ ವಾರ್ತೆ ಕಳಿಸ್ಕೊಡ್ತಾನೆ. ಭಕ್ತರಲ್ಲಿ ಇವರು ಹೋಗ್ಬಿಟ್ರು, ಬೇಟೆ ಆಡಬೇಕಾದ್ರೆ ಸತ್ತು ಹೋಗ್ಬಿಟ್ರು, ನೋಡಿ ಅವ್ರ ಬಟ್ಟೆ ತಂದಿದ್ದೀನಿ. ಆ ವಾರ್ತೆ ಕೇಳಿದ ತಕ್ಷಣ ಪ್ರಾಣ ಹೋಗಿತ್ತು. ಆವಾಗ ಭಕ್ತವ್ರಿಗೆ ಭಾಳ ದುಃಖ ಪಡ್ತಾರೆ, ಅಯ್ಯೋ ಎಂಥ ಕೆಲಸ ಆಗುತ್ತೆ, ಎಂಥ ಹೆಂಡತಿ ಕರ್ಕೊಂಡೆ ನಾನು ಪರೀಕ್ಷೆ ಮಾಡೋಕ್ಕೆ ಹೋಗಿ, ತುಂಬಿದ್ದು ಚೆನ್ನಾಗಿತ್ತು ಅಂತ ಸರಿ ದುಃಖಪಟ್ಟರು. 1 ತಿಂಗಳಾದ್ಮೇಲೆ ಇನ್ನೊಂದು ಮದುವೆ ಆದರೆ ಇವಳು ಹಾಗೆ ಇರ್ತಾಳೆ ಅಂದ್ಬಿಟ್ಟು ಅವ್ರ ಬಗ್ಗೆ ಭಾಳಷ್ಟು ವಿಶ್ವಾಸದಿಂದ ಇತ್ತು. ವೇದಾಂತೆಲ್ಲ ಮರ್ತ್ಬಿಟ್ರಂತೆ. ಮರ್ತ್ಬಿಟ್ಟು ಆಕೆ ಮೋಹದಲ್ಲೇ ಇದ್ಬಿಟ್ರು. ಅವ್ರ ಗುರು ಯೋಚನೆ ಮಾಡ್ತಾರೆ, ನನಗೆ ಅನಿಸುತ್ತೆ ಗುರುಗಳು ಯಾಕೆ ಇವೆಲ್ಲ ತೊಗೊಳ್ತಾರೋ ಅಂತ. ಆಗಲ್ಲ ನಿಜವಾಗ್ಲು. ಅವ್ರಿಗೇನೋ ಅಷ್ಟೊಂದು ಶಕ್ತಿ ಇತ್ತೇನೋ ಭಕ್ತರಿಗೆ ಗುರುಗಳಿಗೆ ಅವ್ರು ಬದಲಾಯಿಸಲಿಕ್ಕೆ ಸಾಧ್ಯ ಆಯಿತು. ನಾವೇನು ಪ್ರಯತ್ನ ಮಾಡೋದು ಏನಾಗಲ್ಲ. ಅಂದರೆ ಸ್ಥಿತಿಗಳಿದ್ದರೆ ಇಂಥದಕ್ಕೆ ಉಪಯೋಗಿಸ್ಬೋದು. ಯಾರನ್ನ ಈ ಮಾರ್ಗದಲ್ಲಿ ಇದು ಪಕ್ಕಕ್ಕೆ ಹೋದರೆ ಅವರು ಮತ್ತೆ ಇಲ್ಲಿ ತರಲಿಕ್ಕೆ ಆ ಸ್ಥಿತಿ ಕೆಲಸ ಮಾಡ್ಬೋದೇನು. ಅದೇ ರೀತಿ ಭಕ್ತವ್ರಿಗೆ ಗುರು ಬರ್ತಾರೆ, ಇವನು ಆ ಹೆಂಡತಿ ಮೋಹದಲ್ಲಿ ಈ ಥರ ಆಗ್ಬಿಟ್ನೆಲ್ಲ ಅಂದ್ಬಿಟ್ಟು ಬರ್ತಾರೆ. ಒಂದು ಹಣ್ಣು ಕೊಡ್ತಾರಂತೆ, ನಿನಗೆ ಯಾರು ಇಷ್ಟವೋ ಅವ್ರಿಗೆ ಇದನ್ನು ಕೊಡುವಂತ. ಅವರು ಚಿರಂಜೀವಿಯಾಗಿರ್ತದೆ, ಅವ್ರಿಗೆ ಸಾವು ಬರೋಲ್ಲ ಅಂತ. ಭಕ್ತವ್ರಿಗೆ ನಂಗೆ ಯಾರು ಇಷ್ಟ ಈ ಎಣ್ಣೆ ಹೇಳ್ತೀನಿ ಅಂದ್ಬಿಟ್ಟು ಭಕ್ತವ್ರಿ ಆಕೆ ನೀನು ಚಿರಂಜೀವಿಯಾಗಿ ಇರು ಅಂತ. ಆಕೆ ಏನು ಮಾಡ್ತಾಳೆ, ನಾನು ಇದನ್ನು ಯಾಕೆ ತಿನ್ನಬೇಕು, ನನಗೆ ಯಾರು ಇಷ್ಟ ಅಂದರೆ ಅಲ್ಲೊಬ್ಬ ಸೇನಾಧಿಪತಿ ಇರ್ತಾನಂತೆ. ಆ ಸೇನಾಧಿಪತಿ ನನಗೆ ಭಾಳ ಇಷ್ಟ ಅಂದ್ಬಿಟ್ಟು ಆ ಸೇನಾಧಿಪತಿ ಕೊಡ್ತಾರೆ, ನೀನು ಚಿರಂಜೀವಿ ಅಂತ. ಆ ಸೇನಾಧಿಪತಿ ನನಗೆ ಯಾರು ಇಷ್ಟ ಅಂದ್ರೆ ಅಲ್ಲೊಬ್ಬ ದಾಸಿ ಕೆಲಸ ಮಾಡ್ತಿರ್ತಾರೆ. ಆ ದಾಸಿ ಅಂದರೆ ಭಾಳ ಇಷ್ಟ ನನಗೆ, ಅಮ್ಮ ನೀನು ಶಾಶ್ವತವಾಗಿರು ಅಂತ ಆಕೆ ಕೊಡ್ತಾನೆ. ಆಕೆ ನನಗೆ ಯಾರು ಇಷ್ಟ, ನಮ್ಮ ಕುಟುಂಬ ಎಲ್ಲ ನೋಡ್ಕೊಳ್ತೇನೆ, ರಾಜ ಅಂದರೆ ನನಗೆ ಭಾಳ ಇಷ್ಟ ಅಂದ್ಬಿಟ್ಟು ರಾಜನ ತೊಗೊಂಡೋಗಿ, ರಾಜ ನೀನು ಶಾಶ್ವತವಾಗಿರು, ಈ ಹಣ್ಣು ತಿನ್ನು ಅಂತ ರಾಜನ ಕೊಡ್ತಾಳಂತೆ. ಅದೇ ಯಾರು ಕೊಟ್ಟೆ ನಾನು, ನನಗೆ ವಾಪಸ್ ಕೊಟ್ಟು ಹೇಗೆ ಬಂತು ಅಂತ ವಿಚಾರಿಸ್ತಾನೆ. ಈ ಥರ ರೌಂಡ್ ಹಾಕೊಂಡು ಬಂದಿದೆ. ಓಹೋ, ಆಕೆನ ಆ ರೀತಿ ಅರ್ಥ ಮಾಡಿಕೊಂಡೆ, ತಪ್ಪಾಯಿತು. ಈಕೆನ ಈ ರೀತಿ ಅರ್ಥ ಮಾಡಿಕೊಂಡೆ, ತಪ್ಪಾಯಿತು. ಪ್ರಪಂಚನ ನಿಜವಾಗ ಭಾಳ ಕಷ್ಟ ಜನಗಳು ಅರ್ಥ ಮಾಡ್ಕೊಡೋ, ಪ್ರಪಂಚನ ಅರ್ಥ ಮಾಡ್ಕೊಡು, ಎಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಈ ಪ್ರಪಂಚನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಇಲ್ಲ ಆನಂದವಾಗಿರೋಕ್ಕಾಗಲ್ಲ ಅಂತ ಬಿಟ್ಟು ಹೊರಟೋಗ್ತಾರೆ. ರಾಜ್ಯವನ್ನು ಬಿಟ್ಟು ಹೊರಟೋಗ್ತಾರೆ. ಮತ್ತು ವೇದಾಂತ ಅನ್ನತಕ್ಕಂಥದ್ದು ಅದರಲ್ಲೇ ಚಿಂತನೆ ಮಾಡ್ಕೊಂಡಿರ್ತಾರೆ, ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಒಂದು ಸಲ 7 ದಿವಸಗಳ ಕಾಲ ಭಿಕ್ಷೆ ಸಿಗೋದಂತೆ. ನಮ್ಗೆ ಅರ್ಧ ಗಂಟೆ ಲೇಟ್ ಆದರೆ ಏನು ರೀ, ನಿಮ್ಮನ್ನು ಬದಲಾಯಿಸಕ್ಕೆ ನಾವು ಬರ್ತೀವಿ, ನಮ್ಮನ್ನೇ ಬದಲಾಯಿಸ್ಬಿಡ್ತಾರೆ ನೀವೆಲ್ಲದರೂ ಅಂತ ಹೇಳ್ತಿರ್ತೀನಿ. ಎಲ್ಲ ಊಟದಲ್ಲಾಗಲಿ ಅದರಲ್ಲಾಗಲಿ ಎಲ್ಲ ಟೈಮ್ ಬದಲಾವಣೆ ಆಗೋಗ್ಬಿಡುತ್ತೆ.
ಆದರೆ 7 ದಿವಸ ಉಪವಾಸ ಇದ್ರು ಅನಂತವಾಗಿ ಹೋಗ್ತಿರ್ತಾರೆ. ಒಂದು ಸ್ಮಶಾನದಲ್ಲಿ ಹೋಗ್ತಾ ಇರ್ತಾರಂತೆ. ಅಲ್ಲಿ ಯಾರೋ ಹೆಣ ಸುಟ್ಬಿಟ್ಟು ಹೋಗಿರ್ತಾರೆ, ಅರ್ಧಂಬರ್ಧ ಹೆಣ ಬೇಯ್ತಿರುತ್ತೆ, ಸ್ವಲ್ಪ ಅಕ್ಕಿ ಏನೋ ಇರುತ್ತಂತಲ್ಲಿ. ಅದನ್ನು ನೋಡಿ ಒಂದು 7 ದಿವಸ ಆಯ್ತು ಊಟ ಮಾಡಿ, ಇದನ್ನು ಕಲಿಸ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ರೊಟ್ಟಿ ಮಾಡಿಕೊಂಡು ಅದು ಮಡಿಕೆ ಹೊಡೆದು ಅದನ್ನು ಹೆಂಚು ಥರ ಮಾಡಿಕೊಂಡು ಅದಕ್ಕೆ ತಟ್ಟಿ ರೊಟ್ಟಿ ಮಾಡಿಕೊಟ್ಟು ಉಪ್ಪು ಖಾರ ಏನಿಲ್ಲ, ಬರೀ ನೀರು ಹಾಕ್ಬಿಟ್ಟು ಕಲಿಸಿರ್ತಾರೆ. ನೀನು ರೆಡಿ ಆಗುತ್ತೆ. ಆ ಸಮಯಕ್ಕೆ ಈಶ್ವರ ಪಾರ್ವತಿ ಮೇಲೆ ಹೋಗ್ತಿರ್ತಾರಂತೆ. ಈಶ್ವರ ತಲೆ ತೆಗೆದು ನಮಸ್ಕಾರ ಮಾಡ್ತಾರಂತೆ. ಪಾರ್ವತಿ ಏನ್ರಿ ನೀವು ಸರ್ವೇಶ್ವರ ಅಂತ ತಪಸ್ಸು ಮಾಡಿ ನಿಮ್ಮನ್ನು ನಾನು ಮದುವೆ ಮಾಡಿಕೊಂಡ್ರೆ ನೀವು ಯಾರು ಬೇರೆ ನಮಸ್ಕಾರ ಮಾಡ್ತೀರ? ನನ್ನ ದೃಷ್ಟಿ ಏನಾಯಿತು ಹೇಳಿ. ಪಾರ್ವತಿ ಆ ರೀತಿ ಮಾತಾಡಬೇಡ, ನನ್ನಿಂದ ಜಗತ್ತು ನಡೀತಿಲ್ಲ. ನಿಜವಾದ ಜ್ಞಾನಿ ಅಂದರೆ ಯಾವ ಸ್ಥಿತಿ? ನನ್ನಿಂದ ಅಲ್ಲ ಜಗತ್ತು ನಡೆಯೋದು. ಈ ಜಗತ್ತು ಕೆಲವು ಮಹಾತ್ಮರಿಂದ ನಡೀತಿದೆ ಅಂಥವ್ರು ಇದ್ದಾರೆ. ನಿಮಗೆ ನಾವು ಅದ್ಭುತವಾದ ವ್ಯಾಲ್ಯೂ ನಾನು ನೋಡಬೇಕು ಅಂತ ತೋರಿಸ್ತೀನಿ, ಕರ್ಕೊಂಡ್ಬರ್ತಾನಂತೆ. ಕರ್ಕೊಂಡು ರೆಡಿಯಾಗಿರುತ್ತೆ. ಇನ್ನೇನು ಬಾಯಿ ಇಟ್ಕೋಬೇಕು. ಇದನ್ನು ಮೊದಲು ಇದನ್ನು ನೋಡ್ಕೊಳ್ಳಿ. ನಾನಾಗಿ ನೀವಾಗಿ 7 ದಿವಸ ಉಪವಾಸ ಇದ್ದೀವಿ ಅಂತ ಇಟ್ಕೊಳ್ಳಿ. ಆ ಥರ ಇರೋಲ್ಲ. ಒಂದು ವೇಳೆ ಏನು ಸಿಕ್ಕಿಲ್ಲ, 7 ದಿವಸ ಉಪವಾಸ ಇದ್ದೀವಿ, ಹೇಗೋ ಒಂದು ರೊಟ್ಟಿ ಸಿಕ್ತು ಅದಲ್ಲ, ಏನು ಮಾಡ್ತೀವಿ? ಅದು ಯಾರು ಬರ್ತಾನೆ ಗಬಗಬ ತಿಂದ್ಬಿಡ್ತೀವಿ. ಅಥವಾ ಈಗ ಯಾರನ್ನ ಬಂದರೆ ನನ್ನ ಪ್ರಾಣಕ್ಕೆ ಈಗಲೇ ಬಂದಲ್ಲ, ನಾನು 7 ದಿವಸ ಸಾಯ್ತಿದ್ದೀನಿ ಅಂತ ಗಬಗಬ ಹೊರ ಹಾಕಿ ನನ್ನ ಬಾಗ ಹಾಕಿ ತಿಂದ್ಬಿಡ್ತೀವಿ. ಹೌದಾ? ಅದೇ ಬಂತು ಅಲ್ಲಿ ನೀನು ತಿನ್ನಬೇಕು ಅನ್ನೋ ಅಷ್ಟಕ್ಕೆ ಪಾರ್ವತಿ ನೋಡಬೇಕು ಅಂತೇಳೆ ಅಂತ ಮಹಾತ್ಮರನ್ನ ಬರ್ತಾರೆ. ಈಶ್ವರ ಪಾರ್ವತಿ ಬರ್ತಾರಂತೆ. ಸರಿ ತಿನ್ನಬೇಕು ಅಂತ ಬಾಯಿ ಇಟ್ಕೊಳಕ್ಕೆ ಹೋಗ್ತಾರೆ. ಭವತಿ ಭಿಕ್ಷಾಂದೇಹಿ ಅಂತಾರೆ ಈಶ್ವರ. ಭವತಿ ಭಿಕ್ಷಾಂದೇಹಿ ಸರಿ ರೊಟ್ಟಿ ಕೊಟ್ಬಿಡ್ತಾರೆ ತೊಗೊಂಡೋಗಿ. ನಿಜವಾಗಿ ಎಷ್ಟು ದುಡ್ಡಾಗಿರ್ಬೇಕು, ಹೌದಲ್ಲ? ಆಮೇಲೆ ಈಶ್ವರ ಹೇಳ್ತಾನಂತೆ, ಈಶ್ವರ ನೋಡು, ನಾನು ನಮ್ಮ ಶ್ರೀಮತಿ ಈಶ್ವರ ಪಾರ್ವತಿ ಇಬ್ಬರು ಬಂದಿದ್ದೀವಿ, ಕೈಲಾಸದಿಂದ ಬಂದಿದ್ದೀವಿ, ನೀಗೇನು ಬೇಕು ಕೇಳು. ನನಗಂತೂ ಇಂಥ ಅವಕಾಶ ಸಿಕ್ಕಿಲ್ಲ, ನಿಮ್ಗೆ ಯಾರಿಗೇನು ಬಂದಿದೆಯೋ ಅಂಥ ಅವಕಾಶ ಬಂದರೆ ಏನೇನು ಲಿಸ್ಟ್ ಇದೆ ನಮ್ಮದು? ಅಯ್ಯಯ್ಯ ಎಷ್ಟೊಂದು ಲಿಸ್ಟ್ ಇದೆಯಾ, ಮುಗಿಯೋದೇ ಇಲ್ಲ. ಬರ್ತಾರೆ, ಹೇಳ್ತಾರೆ, ಹೇಳಿ ಇದರ ಮಾತು ಇಳಿತೋಗುತ್ತೆ. ಏನೋ ಫೀಲ್ ಮಾಡ್ತದೆ ಅಂತಲ್ಲ, ಮಾತು ಇಳಿತೋಗುತ್ತೆ. ಅವ್ರ ಸ್ಥಿತಿ ವರ್ಣನೆ ಮಾಡಬೇಕಾದ್ರೆ ಸಾಧ್ಯವಿಲ್ಲ. ಹೇಳ್ತಾರಂತೆ, ಏನು ಬೇಡ, ಇಲ್ಲಿಂದ ಹೊರಟೋಗಿ. ಈಶ್ವರ ಪಾರ್ವತಿ ಬಂದ್ರೂ ಹೊರಟೋಗಿ, ಏನು ಬೇಡ. ಅದು ತೃಪ್ತಿ ಅಂದರೆ ಯಾವ ಅಪೇಕ್ಷೆ ಅನ್ನತಕ್ಕಂಥದ್ದನ್ನು ಇಲ್ಲ, ತೃಪ್ತಿ ಅಂತಾರೆ. ನಾವು ಇಲ್ಲಿಗೆ ನಿಲ್ತಿರೋಣ. ಮುಂದಕ್ಕೆ ನಾಳೆ ದಿವಸ ಶ್ಲೋಕವನ್ನು ತಗೊಳ್ಳೋಣ. ಮತ್ತು ಸಂಜೆ 6ರಿಂದ 6:30 ತನಕ ಅಲ್ಲಿ ಭಜನೆ, 6 ಗಂಟೆ 7 ತನಕ ನಾವು